ಹೇಳಿ ಇದೇ ಸಂತೋಷ್ ಏನ್ ಮಾಡ್ತಾರೆ, ಅವನ ಬೆಂಬಲಿಗ ಅಜ್ಜಪ್ಪ ನನ್ನ ಈಗ ಯಾರು ನಾನು ಗಾಡಿ ತೋರಿಸಿದ್ನಲ್ಲ, ಗಾಡಿ ಹೆಸರು ಇದೆಯಲ್ಲ ಬಸವರಾಜ ಅಂತ, ಅವರಿಂದ ಮತ್ತೆ ಇನ್ನೊಬ್ಬ ಗಂಗಾಧರರಿಂದ ನಮಗೆ ಒಂದು ಕೋರ್ಟ್ ಅಲ್ಲಿ ಒಂದು ಇದನ್ನ ಹಾಕ್ತಾರೆ ಸರ್. ಏನ್ ಹಾಕ್ತಾರೆ, ದೇವಸ್ಥಾನದ ವಿಚಾರವನ್ನು ನಾವೇನು ಮಾತಾಡಬಾರ್ದು ಸರ್. ನೋಡಿ ಸರ್, ನೋಡಿ ಇವರು ಘನ ನ್ಯಾಯಾಲಯದಲ್ಲಿ ಕೋರಿಕೆ ಇಡ್ತಾರೆ ನೋಡಿ, ಯಾವುದೇ ಗೊಂದಲ ಉಂಟು ಮಾಡುವಂತ ಹೇಳಿಕೆಗಳನ್ನ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಿರೋದನ್ನ ಯಾವುದೂ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಬಾರ್ದಂತೆ. ಯಾಕೆ ಹೇಳಬಾರ್ದು? ಹೇಳಿದ್ರೆ ಇವ್ರು ಬಣ್ಣ ಬಯಲಾಗುತ್ತಲ್ಲ. ಇಲ್ಲ ಇದು ಸರ್, ಇದು ನೀನು ಅಟೆಂಡ್ ಮಾಡ್ತಿದ್ದೆ ಒಂದು ಕೋರ್ಟ್ ಆರ್ಡರ್ ಏನಾಗಿಲ್ವಲ್ಲ ಸರ್, ಇದು ಕೋರ್ಟ್ ಆರ್ಡರ್ ಆಗಿಲ್ಲ. ಅವ್ರು ಕೇಳಿದ್ದಾರೆ ಸರ್, ಅವರು ಕೊಟ್ಟಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಏನಂತ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ಹೇಳೋದಿಲ್ಲ. ಕಾರಣ ಏನು ಅಂದ್ರೆ ಇವ್ರು ಬಣ್ಣ ಬಯಲಾಗುತ್ತಲ್ಲ ಸರ್. ನೋಡಿ ಇದನ್ನು ಒಂದು ಸ್ಟೇಟ್ಮೆಂಟ್ ನ ತಾವೆಲ್ಲರೂ ಕೂಡ ನೋಡ್ಬಿಡಿ ಎಷ್ಟೆಷ್ಟಿತ್ತು ಅಂತ ಹೇಳಿ. ನಾನು ಸುಮ್ಮನೆ ಯಾವ್ದನ್ನು ಕೂಡ ಸರ್ ದಯಮಾಡಿ ಪಾಸ್ ಮಾಡಿ, ಯಾವ್ದನ್ನು ಬ್ಲೈಂಡ್ ಆಗಿ ಹೇಳ್ತಾ ಇಲ್ಲ. ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ದುಡ್ಡಿತ್ತು ಅಂತ. ಸಂತೋಷ್ ಇದೆಲ್ಲ ವಿಚಾರ ಗೊತ್ತಿರ್ತದೆ. ಇದೆಲ್ಲ ವಿಚಾರ ಯಾಕೆ ಗೊತ್ತಿರ್ತದೆ ಅಂದ್ರೆ ಸಂತೋಷ್ಗೆ ಈತ ವಿರುದ್ಧವಾಗಿರ್ತಾನೆ. ಸಂತೋಷ್ ಈತನ ಯಾಕೆ ಒಂದಾದ್ರು ಅಂದ್ರೆ ಪ್ಯೂರ್ಲಿ ನೋಡಿ, ಇದುವರೆಗೂ ದೇವಸ್ಥಾನ ದುಡ್ಡು ಸಂತೋಷ್ ಅವ್ರು ಕೊಟ್ಟೇ ಇಲ್ಲ. ಆದ್ರೂ ಅವ್ರಿಗೆ ಇವತ್ತವರೆಗೂ ಮಾನ ನಷ್ಟ ಆಗಿರೋದು, ನಾನು ಆರೋಪ ಮಾಡಿರೋದಕ್ಕೆ ಮಾನ ನಷ್ಟ ಆಗಿದೆ. ದೇವಸ್ಥಾನ ದುಡ್ಡ ಕೊಡದಿರೋದ್ರಿಗೆ ಮಾನ ನಷ್ಟ ಆಗಿಲ್ಲ. ಇವ್ರು ನೋಡಿ ಸರ್, ಈಗ ನಾವು ಸಂತೋಷ್ ಅವ್ರ ಜೊತೆ ಇದ್ದಾಗ ಚುನಾವಣೆ ಮಾಡ್ಬೇಕಾದ್ರೆ ಬೂತ್ ಲೀಡ್ ಕೊಟ್ಟಿದ್ದೀವಿ, ಪಂಚಾಯತಿ ಲೀಡ್ ಎಲ್ಲರ ಸಹಕಾರದಿಂದ, ನಮ್ಮ ದಾಸರಳ್ಳಿ ಅವ್ರ ಸಹಕಾರದ, ದುಮ್ಮೇನಹಳ್ಳಿ ಎಲ್ಲರ ಸಹಕಾರದಿಂದ, ನಮ್ಮ ಗ್ರಾಮದವರೆಲ್ಲ ಸಹಕಾರದಿಂದ ಪಂಚಾಯತಿ ಲೀಡ್ ಆಗಿದೆ ಸರ್, ಬೂತ್ ಲೀಡ್ ಆಗಿದೆ, ಜಿಲ್ಲಾ ಪಂಚಾಯತಿ ಲೀಡ್ ಆಗಿದೆ. ಈ ಅಜ್ಜಪ್ಪ ಒಂದು ರಾಜಕೀಯವಾಗಿ ಅವಶ್ಯಕತೆನೇ ಇರಲಿಲ್ಲ. ಯಾಕೆಂದ್ರೆ ನಾವು ಅವ್ರ ಟಾರ್ಗೆಟ್ ಆಲ್ರೆಡಿ ರೀಚ್ ಮಾಡ್ಬಿಟ್ಟಿದೀವಿ. ಅಜ್ಜಪ್ಪ ಒಂದು ರಾಜಕೀಯವಾಗಿ ಅವಶ್ಯಕತೆ ಇರಲಿಲ್ಲ ಅಂದ್ರೂ ಕೂಡ ಯಾಕೆ ಈ ಸಂತೋಷನ ಜೊತೆ ವಿಶ್ವಾಸ ಮಾಡಿದ್ರು ಅಂದ್ರೆ ಈ ಕಾರಣಕ್ಕೆ, ದೇವ್ರ ದುಡ್ಡಿನ ವ್ಯವಹಾರಕ್ಕೆ ಬರೋಕ್ಕೋಸ್ಕರ ಟ್ರಸ್ಟ್ ಅಧ್ಯಕ್ಷ ಆಗ್ಬೇಕು ಅಂತ ಬಂದಿತ್ತು ಕೂಡ ಅವನ ಜೊತೆ ಇದ್ ಮಾಡ್ಕೊಂಡೆ. ಇದೇ ಅಜ್ಜಪ್ಪ ಅವನಿಗೆ ಕಾರಿಕೆಲ್ಲ ಹೊಡಿಬೇಕಾರೆ ಅವನ ಯಡಿಯೂರಪ್ಪ ಮನೆ ಕಳ್ಳ ಸಿಡಿ ಸಂತೋಷ್ ಅನ್ಬೇಕಾರೆ ಇವ್ರಿಗೆ ಮಾನ ನಷ್ಟ ಆಗಿರ್ಲಿಲ್ಲ. ನಾನು ಸತ್ಯ ಮಾತಾಡಿದಕ್ಕೆ ದೇವ್ರ ದುಡ್ಡ ತಗೊಂಡೋಗಿದ್ದಾರೆ ಸರ್. ನಾನು ಎಲ್ಲೂ ಕೂಡ ನೀವು ನೋಡಿರ್ಬೋದು, ಕಳೆದ ವಿಡಿಯೋದಲ್ಲಿ ಎಲ್ಲೂ ಕೂಡ ನಾನು ಗೋಲ್ಡ್ ಬಗ್ಗೆ ಮಾತಾಡಿಲ್ಲ ಸರ್. ನಾನು ಗೋಲ್ಡ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ತಗೊಂಡೋಗಿದ್ರೆ ತಗೊಂಡ್ಬಂದು ಕೊಡಿ, ಮಿಕ್ಕಿರೋದಕ್ಕೆ ಲೆಕ್ಕ ಕೊಡಿ, ಇಷ್ಟೇ ನಾನು ಹೇಳಿತ್ತು ಸರ್. ಇಷ್ಟು ವಿಡಿಯೋಗೆ ನಿಮ್ಗೆ ಮಾನ ನಷ್ಟ ಆಗುತ್ತೆ ಅಂತೀಯ ಅನ್ನೋದಾದ್ರೆ ಸರ್, ಅವತ್ತು ನೈಟ್ ಪೂರ್ತಿ ಅಹೋರಾತ್ರಿ ನನ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ, ನನ್ನನ್ನ ಬಂಧಿಸ್ಬೇಕು ಅಂತ. ನಾವು ದೇವಿ ಪರವಾಗಿದ್ದು, ದೇವಿ ನಮ್ಮ ಪರವಾಗಿದ್ದಕ್ಕೆ ನಮ್ಗೆ ತೊಂದರೆ ಆಗಲ್ಲ ಸರ್. ಅವರು ಒಂದು ನಾನ್ ಬೇಲೇಬಲ್ ಕೇಸ್ ಕೂಡ ಹಾಕಿಸ್ತಾರೆ, ಒತ್ತಡ ತಂದು ಸಂತೋಷ್ ಅವರು. ಆ ಕಾರಣದಿಂದ ನಾವು ಕೂಡ ಬೇಲ್ ಪ್ರೊಸೆಸ್ ಅಲ್ಲಿ ಇರೋದ್ರಿಂದ ನಾವು ಕೂಡ ನಿಮ್ ಮುಂದೆ ಸ್ವಲ್ಪ ತಡವಾಗಿ ಬರ್ಬೇಕಾದಂತ ಸಂದರ್ಭದಲ್ಲಿ ಸರ್, ಇವರು ನಿಜವಾಗ್ಲೂ ಹಿಂಗೆ ತಾಲೂಕಿನ ಜನನ ಹೆಂಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಹಿಂದುತ್ವ ಅಂತ ಹೇಳ್ತಾರೆ. ಇವ್ರು ನನಗೆ ಹೇಳ್ತಾರೆ ಏನಂತ, ಏನಪ್ಪ ನೀನು ಬರೀ ಶಾಲಾ ಹತ್ರ ಯಜಮಾನಿಕೆ ಮಾಡಿದ್ದೆ ಆಯ್ತು ಅಂತ ಆ ವಿಡಿಯೋದಲ್ಲಿ ಹೇಳ್ತಾರೆ ಸರ್. ನಾನು ಹುಟ್ಟುಗಾರ ಸರ್, ಆ ದೇವಸ್ಥಾನಕ್ಕೆ ನಾನು ಆ ದೇವಿ ವಂಶಸ್ಥ, ನಾನು ಹುಟ್ಟುಗಾರ, ನಾವು ಪೂಜಾರಿದ್ದೀವಿ, ನಾನೇ ಮಾಡ್ಬೇಕದು. ಈ ಸಂತೋಷ್ ಬಂದ್ ಮಾಡಕ್ಕಾಗುತ್ತಾ? ಸಂತೋಷ್ ಇಷ್ಟು ವರ್ಷ ಇದ್ರು ತಾನೇ ಮಾಡಕ್ಕಾಗುತ್ತಾ? ನಾವೇನಿದೀವಿ ಗ್ರಾಮದವ್ರು ನಾವು ಮಾಡ್ಬೇಕಾದ್ರೆ, ಅವ್ರು ಇವರು ಅಂತಲ್ಲ, ಅಜ್ಜಪ್ಪ ಆಗ್ಲಿ ನಾವಾಗ್ಲಿ ಯಾರಾಗ್ಲಿ ಗ್ರಾಮದವರೆಲ್ಲ ಮಾಡಕ್ ಅವಕಾಶ ಇರ್ತದೆ. ಇವರು ಯಾರೋ ಸೇರಿಸಿದ್ದಂತ ಹಿಂದೂ, ಈಗ ಉದಾಹರಣೆಗೆ ಮೊನ್ನೆ ಒಂದು ಘಟನೆ ನಡೀತು. ಇವ್ರಿಗೆ ನಿಜವಾಗ್ಲೂ ಇವ್ರನ್ನ ಹೆಂಗೆ ನಿಜವಾದ ಹಿಂದುತ್ವವಾದಿಗಳಂತ ಹೆಂಗ್ ಒಪ್ಕೋಬೇಕು ನಾವು? ಇವ್ರಿಗೆ ಯಾವ್ದಾರು ಇದುವರೆಗೂ ಯಾವ್ದಾರು ಒಂದೇ ಒಂದು ಕೇಸ್ ಆಗಿದ್ಯಾ? ಹಿಂದುತ್ವದ ವಿಚಾರಕ್ಕೆ ಯಾವ್ದಾದ್ರು ಸಂತೋಷ್ ಅವರು ಕೇಸ್ ಹಾಕ್ಸ್ಕೊಂಡಿರೋದು ಯಾವ್ದಾದ್ರು ಉದಾಹರಣೆ ಇದೆಯಾ ಸರ್? ಇವ್ರಿಗೆ ನಿಜವಾಗ್ಲೂ ನಾನೊಬ್ಬ ಇವ್ರ ಜೊತೆಗೆ ಹೋರಾಟ ಮಾಡ್ತಿದ್ದಂಥವ್ನು, ನಾನು ಇವ್ರ ಪರವಾಗಿದ್ದಂಥವ್ನು, ನನ್ನನ್ನ ಬಂಧಿಸ್ಬೇಕು ಅಂತ ಹೇಳಿ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾರೆ. ಅವತ್ತ ಏನು ಒಬ್ಬ ಸಮೀರುಲ್ಲಾ ಅವರ ಮಗ ಗಲಾಟೆ ಮಾಡೋಂಥ ಸಂದರ್ಭದಲ್ಲಿ ಅವತ್ತ ನಿಜವಾದ ಹಿಂದೂ ಕಾರ್ಯಕರ್ತರು ಇದ್ರ ಹತ್ರ ಬರ್ತಾರೆ, ಇಲ್ಲಿ ಸ್ಟೇಷನ್ ಹತ್ರ ಬರ್ತಾರೆ ಅಹೋರಾತ್ರಿ. ಅವತ್ತು ಯಾಕೆ ಬರ್ಲಿಲ್ಲ? ನಾನು ನಿಮ್ ಜೊತೆಗಿರೋನ ಬಂದ್ಸಕ್ಕೆ ನೀವು ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರಿ. ನಿಜವಾಗ್ಲೂ ನೀವು ಮುಸ್ಲಿಂ ಇದ್ದಿದ್ರೆ ಮುಸ್ಲಿಂ ಮಹಿಳೆ ನಿಮ್ ಬಗ್ಗೆ ಯಾಕೆ ಮಾತಾಡ್ತಾರೆ? ನಿಮ್ ಬಗ್ಗೆ ಯಾಕೆ ಒಲವು ತೋರಿಸ್ಬೇಕು? ನೀವ್ ಯಾಕೆ ಮುಸಲ್ಮಾನ ಸಮಾಜ ಇರೋದಕ್ಕೆ ನೀವ್ ಯಾಕೆ ಹೋಗ್ತೀರಾ? ನಿಜವಾಗ್ಲೂ ಸರ್, ನಮ್ ತಾಲೂಕಲ್ಲಿ ಇದಾರೆ, ನಿಜವಾಗ್ಲೂ ಇದಕ್ಕೂ ಹೋರಾಟ ಮಾಡೋರು ಇದಾರೆ ನಮ್ ತಾಲೂಕಲ್ಲಿ. ಅವ್ರ ಮುಂದೆನೂ ಇರ್ತಾರೆ, ನೀವ್ ಇದ್ರು ಇರ್ತಾರೆ, ನೀವ್ ಇರ್ಲಿಲ್ಲ ಅಂದ್ರು ನಮ್ ತಾಲೂಕಲ್ಲಿ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡೋ ಜನ ಇದ್ದೇ ಇದಾರೆ. ಅವರು ಎಲ್ಲೂ ಕೂಡ ನಿಮ್ ತರ ರಾಜಕೀಯ ಪ್ರಚಾರ ತಗೊಳಲ್ಲ, ನಿಮ್ ತರ ರಾಜಕೀಯ ಬಿಲ್ಡಪ್ ತಗೊಳಲ್ಲ, ಏಕಾಏಕಿ ಕೇಸರಿ ಶಾಲಾಕ ಮುಂದೆ ಬಿಲ್ಡಪ್ ತಗೊಳಲ್ಲ. ಅವರು ಯಾಕೆ ತಗೊಳಲ್ಲ ಅಂದ್ರೆ, ನಿಜವಾದ ಹೋರಾಟಗಾರರು ಯಾರು ಕೂಡ ನಿಂತರ ಆಚೆ ಬರಲ್ಲ. ಅವತ್ತು ಅವರು ಸರ್ ಇವ್ರು ಹೇಳ್ತಾರೆ, ನಾನು ಇದನ್ನ ಹೇಳಿಕೆ ಹೇಳಿದ್ಕೆ, ಇದು ಶಿವಲಿಂಗೇಗೌಡರಿಗೆ ಆಗಿದ್ದಕ್ಕೆ, ಇವರು ನನ್ನ ಮದುವೆನಲ್ಲಿ 16,000 ಜನ ಸೇರಿದ್ಕೆ, ಅದಲ್ಲದೆ ಹಿಂದೂ ಮಹಾಸಂಗಮದಲ್ಲಿ ನಾನು ಜನ ಸರ್, ಹಿಂದೂ ಮಹಾಸಂಗಮಕ್ಕೆ ಯಾರು ಜನ ಸೇರಿಸಿದ್ರು ಇಡೀ ತಾಲೂಕಿಗೆ ಗೊತ್ತಿದೆ. ಈತ ಏನ್ ಮಾಡ್ತಾರೆ, ಯೂಟ್ಯೂಬರ್ಗೆ ಯಾರಿಗೂ ಯೂಟ್ಯೂಬ್ ಇವ್ರ ಪರವಾಗಿ ವಿಡಿಯೋ ಮಾಡಿಸ್ಕೊಂತಾರೆ
ಸರ್ ನಿಜವಾಗ್ಲೂ ಹಿಂದುತ್ವದ ಹೋರಾಟ ಮಾಡೋರು ನಮ್ಮ ತಾಲೂಕಲ್ಲಿ ಬಹಳ ಜನ ಇದ್ದಾರೆ. ಇವ್ರು ಯಾವತ್ತ ಬಿಜೆಪಿ ಬಾವುಟ ಸುಟ್ರು ಅವತ್ತೇ ಈತನ ಹಿಂದುತ್ವದ ವಾದ ಹೊರಟೋಯ್ತು. ಅವತ್ ನಿಜವಾಗ್ಲೂ ಇವ್ರು ಹಿಂದುತ್ವದ ವಾದ ಇದ್ದಿದ್ರೆ ಬಿಜೆಪಿ ಬಾವುಟ ಸುಡ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಸರ್ ಇವ್ರು ನಿಜವಾಗ್ಲೂ ಈ ತರದ್ದೆಲ್ಲ ಭಾವನೆಗಳಿದ್ರೆ ನಾನು ಎಲ್ಲೂ ಕೂಡ ನೋಡಿ ಇದುವರೆಗೂ. ಆಮೇಲೆ ನನಗೂ ಒಂದು ಏನು ಅಂದ್ರೆ ನಾನು ಕಳೆದ ವಿಡಿಯೋ ಮಾಡಿದ್ಕೆ ಕೆಲವು ಟಿವಿ ಅವ್ರು ಏನಾಗ್ತಿದ್ರು ಜೆಡಿಎಸ್ ಮುಖಂಡರು ಅಂತ ಕೆಲವು ಟಿವಿ ಅವ್ರು ಹಾಕ್ಬಿಟ್ಟಿದ್ರು ಸರ್. ಜೆಡಿಎಸ್ ಮುಖಂಡ ಅವರು ದುಡ್ಡು ತಗೊಂಡು ಅಂದಾಗ ಅದಕ್ಕೆ ನನಗೆ ಕೆಲವು ಜೆಡಿಎಸ್ ನ ರಾಜ್ಯ ಮಟ್ಟದ ನಾಯಕರುಗಳು ಮತ್ತೆ ಇಲ್ಲಿ ಕೆಲವರು ಪ್ರಭಾವಿ ನಾಯಕರುಗಳು ಏನ್ ಹೇಳಿದ್ದಾರೆ, ದಯಮಾಡಿ ನೀವೆಲ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿ ಏನೇ ಮಾಡಿದ್ರು ಸಂತೋಷ್ ಅವ್ರಿಗೆ ಜೆಡಿಎಸ್ ನಾಯಕ ಅಂತ ಬಳಸಬೇಡಿ ಅಂತ ಹೇಳಿದ್ರೆ. ಹಾಗಾಗಿ ನಾನು ಎಲ್ಲೂ ಜೆಡಿಎಸ್ ನಾಯಕ ಅಂತ ಬಳಸ್ತಿಲ್ಲ. ಆಯ್ತು, ನಾನೇನಾದ್ರು ಕೋಪಗೊಂಡು ಜೆಡಿಎಸ್ ನ ಮಾಜಿ ನಾಯಕ ಅಂತ ಅಂದೆ ಅಂತ ಇಟ್ಕೊಳ್ಳಿ. ಜೆಡಿಎಸ್ ನ ಮಾಜಿ ನಾಯಕ ಅಂತ ಇಟ್ಕೊಂಡ್ರೆ ಮತ್ತೆ ನನಗೆ ಇನ್ನೊಂದು ಕೊಟ್ಟರು ಮತ್ತೆ ಮಾನನಷ್ಟ ಮುಖುತ್ತೇನೆ. ಹಾಗಾಗಿ ಸರ್ ಇವ್ರು ಏನಿಲ್ಲ ಸರ್, ಇವರು ನಂತರ ಒಂದು 20-30 ಜನಕ್ಕೆ ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ರೆ ಆರಾಮಾಗಿ ಚುನಾವಣೆ ಮಾಡ್ಬೋದಲ್ಲ. ಈಗ ಮತ್ತೇನೆ ಅಮರ್ಸಕ್ಕಾಗಲ್ಲ. ಈಗ ಮತ್ತೆ ರಾಮಪುರ ಶೇಖರಪ್ಪ ನಂತರ ಅಮರ್ಸಕ್ಕಾಗಲ್ಲ, KVN ಶಿವಣ್ಣ ನಂತರ ಅಮರ್ಸಕ್ಕಾಗಲ್ಲ. ಇನ್ನು ತಾಲೂಕಿನ ತುಂಬಾ ಜನ ಇದ್ದಾರೆ, ಜೇನುಗುರು ಅಂತವ್ರು ಬಹಳ ಜನ ಇವರು ದುಡ್ಡು ಕೊಟ್ಟಿರೋರು ಇದ್ದಾರೆ. ಒಬ್ಬ ವ್ಯಕ್ತಿನ ಒಂದ್ಸಲ ಅಮರ್ಸ್ಬೋದು, ಪದೇ ಅಂತ ಅಮರ್ಸಕ್ಕಾಗಲ್ಲ. ಇವ್ರಿಗೆ ಚುನಾವಣೆ ಖರ್ಚಿಗೆ ಕಾಸಿಲ್ಲ ಅಂದ್ರೆ ಹೀಗೆ ತುಂಬಾ ಜನ ಹೋರಾಟಗಾರನು ಯಾರು ದುಡ್ಡಿರೋ ಅಂತವ್ರು ನೋಡ್ಬಿಟ್ಟು ಒಂದು 10-20 ಜನಕ್ಕೆ ಮಾನನಷ್ಟ ಮೊಕದ್ದಮೆ ಅಂದ್ಬಿಟ್ಟು ಒಳ್ಳೆ ಲಾಯರ್ ಇಟ್ಬಿಟ್ಟು ವಸೂಲಿ ಮಾಡ್ಬೋದಲ್ಲ. ನಾವು ಈ ನಡವಳಿಕೆ ಒಳ್ಳೇದಲ್ಲ. ನಾವು ಕೂಡ ಏನು ಅವ್ರು ಹೇಳ್ತಾರೆ ನರಸತ್ತವ್ರೇನಲ್ಲ ಅಂತ. ನೋಡಿ ಸರ್, ನಾವು ಕೂಡ ನರಸತ್ತವರಲ್ಲ. ನೀವ್ ಏನು ಹೇಳ್ತೀರೋ ಅದಕ್ಕೆ ನಾವು ಕೂಡ ಪ್ರತ್ಯುತ್ತರ ಕೊಡ್ತೀವಿ. ನಾವು ಕೂಡ ಅದಕ್ಕೆಲ್ಲ ತಯಾರಾಗಿದ್ದೀವಿ. ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ. ನೀವೀಗ ಏನ್ ನಾನು ಆರೋಪ ಮಾಡಿದೀನಿ, 5-6 ಸುಳ್ಳುಗಳನ್ನ ನೀವು ಹೇಳಿದಿರೋ ಅದೆಲ್ಲದನ್ನು ಕೂಡ ನೀವು ಸಾಬೀತುಪಡಿಸ್ಬೇಕು. ಈಗೇನ್ ತಗೊಂಡೋಗಿದ್ದೀರಾ ಆ ದುಡ್ಡು, ಮಿಕ್ಕಿರೋ ದುಡ್ಡನ್ನ ತಗೊಂಬಂದ್ ಕೊಡ್ಬೇಕು. ನೀವ್ ಯಾರ್ಯಾರಿಗೆ ದುಡ್ಡು ಹಂಚಿದೀರಾ ಅನ್ನೋದಕ್ಕೆ ಇದೆಲ್ಲದಕ್ಕೂ ಸಾಕ್ಷಿ ಇದೆ. ಅವ್ರೆಲ್ಲರ ಹತ್ರ ಮತ್ತೆ ವಾಪಸ್ ವಸೂಲಿ ಮಾಡ್ಕೊಡ್ಬೇಕು. ನಾವು ಇಡೀ ಗ್ರಾಮದವರು ನಿಮ್ಮನ್ನ ನಂಬಿ ಕೊಟ್ಟಿರೋದು. ನೀವ್ ಹೆಂಗ್ ಖರ್ಚು ಮಾಡಿಸಿದ್ರಿ, ಒಂದ್ ಸೈಡ್ ಹೆಂಗ್ ಖರ್ಚು ಮಾಡಿಸಿದ್ರಿ ಸರ್. ಇದಾದ್ಮೇಲೆ ಹೈಕೋರ್ಟ್ ಇಂದ ಆರ್ಡರ್ ತತ್ತಾರಲ್ಲ, ಹೈಕೋರ್ಟ್ ಆರ್ಡರ್ಗೆ ಇದೇ ಸಂತೋಷ್ ಅಡ್ವೊಕೇಟ್, ಸಂತೋಷ್ ಕಡೆಯವ್ರನ್ನ ಒಬ್ಬ ಅಡ್ವೊಕೇಟ್ ನ ನೇಮಕ ಮಾಡ್ತಾರೆ. ಸಂತೋಷ್ ಅಡ್ವೊಕೇಟ್ಗೆ ನೇಮಕ ಮಾಡಿ ಆ ಅಡ್ವೊಕೇಟ್ಗೆ 8 ಲಕ್ಷ ದುಡ್ಡು ಕೊಟ್ಟಿದಾರಂತ ಇವರು ಆರ್ಡರ್ ತಗೊಳಕ್ಕೆ. ನೋಡಿ 31,81,735 ರೂಪಾಯಿ ಆಗುತ್ತೆ ತಹಸೀಲ್ದಾರ್ ಸಮಕ್ಷಮದಲ್ಲಿ ಆಗುತ್ತಲ್ಲ. ನೋಡಿ ಸರ್, ಅದ್ರಲ್ಲಿ ಉಮೇಶ್ ಐಸಿ 6 ಲಕ್ಷ ಬಿಡಿಸ್ತಾನೆ, ಮತ್ತೆ 4 ಲಕ್ಷ ಬಿಡಿಸ್ತಾನೆ. ನಟರಾಜನ್ ಅವ್ರ ಹೆಸರಲ್ಲಿ 2 ಲಕ್ಷ ಬಿಡಿಸ್ತಾರೆ ಸರ್. ಒಟ್ಟು 12 ಲಕ್ಷ ಬಿಡಿಸ್ತಾರೆ. ಅದು ನಾನ್ ತಗೊಂಡಿರೋ ಡೇಟಿಗೆ. ಅದಾದ್ಮೇಲೆ ಎಷ್ಟು ಬಿಡಿಸಿದ್ರು ಅನ್ನೋದು ಗೊತ್ತಿಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ನಮ್ಗೆ ಸಿಗ್ಬಾರ್ದು ಅಂತ ಹೇಳಿ ಕೊನೆ ಕ್ಷಣದವರೆಗೂ ಬಹಳ ಪ್ರಯತ್ನ ಮಾಡ್ತಾರೆ. 12 ಲಕ್ಷ ಬಿಡಿಸಿರೋದು ಯಾವ ಡೇಟ್ ತನಕ ಇದೆ? 12 ಇದು ಲಾಸ್ಟ್ 23/3/2026 23/3/2026ಕ್ಕೆ ಲಾಸ್ಟ್ ಆಗುತ್ತೆ. 12 ಲಕ್ಷ ಬಿಡಿಸ್ತಾರೆ. ನಮ್ಮ ಯುಗಾದಿ ಖರ್ಚಾಗಿರೋದು 3-3.5 ಲಕ್ಷಗಳು ಅಷ್ಟೇನೆ. ಈ ಸಲ ಏನು ನೀವು ನೋಡಿ ಒಂದು ಒಳ್ಳೆ ಊಟನೂ ಮಾಡ್ಸಿಲ್ಲ, ಜಸ್ಟ್ ಅನ್ನ ಸಾಂಬಾರ್ ಅಷ್ಟೇ ಮಾಡ್ಸಿರೋದು. ನಾವು ಹೋದ್ಸಲ ಬಂದಿರೋ ಅಷ್ಟು ಲಕ್ಷಾಂತರ ಜನಕ್ಕೆ ಹೋಳಿಗೆ ಊಟನೇ ಮಾಡಿಸಿದ್ವಿ ಇಡೀ ಗ್ರಾಮದವರೆಲ್ಲ ಸೇರ್ಕೊಂಡು. ಅವತ್ತೇ ಅಷ್ಟು ಖರ್ಚಾಗಿರ್ಲಿಲ್ಲ. ಈಗ ಯಾಕಾಯ್ತು? ಸಂತೋಷ್ ಹಾಕಿದ ಫ್ಲೆಕ್ಸ್ಗೆ ಕೊಟ್ಟಿರೋ ದುಡ್ಡು ಯಾವ್ದು ಅದನ್ನು ಕೂಡ ಹೇಳ್ಬೇಕು. ತಾವೇ ನಿಮ್ ಸ್ವಂತ ದುಡ್ಡಿಂದ ಹಾಕಿಲ್ಲ, ಇದು ಎಲ್ಲರಿಗೂ ಗೊತ್ತಿದೆ. ನೀವ್ ಯಾಕೆ ನಮ್ಮ ಹಿಂದುಳಿದ ವರ್ಗದವ್ರನ್ನೇ ಟಾರ್ಗೆಟ್ ಮಾಡ್ತೀರಾ? ಯಾಕೆ ನಿಮ್ಗೆ ಆ ತರದ ಭಾವನೆಗಳು? ನಿಮ್ಮ ನ್ಯಾಯ ಪಂಚಾಯತಿ ನಿಮ್ಮನ್ನ ಯಾರು ಕರೆಯೋದೇ ಇಲ್ಲ, ನಿಮ್ ಸಮಾಜದವರೇ ಕರೆಯಲ್ಲ ನಿಮ್ಮನ್ನ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ನೀವ್ ಎಂತ ಇದು ಅಂತ. ಒಕ್ಕಲಿಗ ಸಮಾಜದವರು ನಿಮ್ಮನ್ನ ಬಿಟ್ಕೊಳಲ್ಲ. ನೀವು ಹಿಂದುಳಿದ ಸಮಾಜದವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ನಮ್ಮನ್ನ ಯಾಕೆ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದೀರಾ? ನಮ್ಗೆ ಇದರಿಂದ ಬಹಳ ನೋವಾಗಿದೆ. ನೋಡಿ, ನಾವು ಒಳ್ಳೆ ಮಾತಲ್ಲೇ ತಮ್ಗೆ ಹೇಳ್ತಾ ಇದೀವಿ. ನೀವು ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅದ್ರ 10 ಪಟ್ಟು ದುಪ್ಪಟ್ಟಾಗಿ ನಾವು ರಿಯಾಕ್ಟ್ ಮಾಡ್ತೀವಿ ಸರ್. ನಾನು ಈ ಹೇಳಿಕೆ ಹೇಳಿದ್ಗೆ ನಮಗೆ ಬೇರೆ ಕಡೆಯಿಂದ ಫೋನ್ಗಳು ಮಾಡ್ಸೋದು, ಹಂಗ್ ಮಾಡಿಸ್ತೀವಿ ಹಿಂಗ್ ಮಾಡಿಸ್ತೀವಿ. ಆಮೇಲೆ ಯಾವ ಹತ್ರ ವಿಡಿಯೋ ಮಾಡಿಸಿದ್ರೆ ನಾನು ಅದು ಯಾವ್ದಕ್ಕೂ ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಬಹಳ ಜನಗಳ ಹತ್ರ ವಿಡಿಯೋ ಮಾಡಿಸಿದ್ರೆ ಅದೆಲ್ಲ ದೇವಿಗೆ ಅರ್ಪಿಸಿ ಸುಮ್ಮನಾಗ್ತೀನಿ. ಯಾಕೆ ಅಂದ್ರೆ ನಾವು ಲೀಗಲ್ ಆಗಿದ್ದೀವಿ ಸರ್. ನಮ್ಗೆ ಯಾಕೆ ಭಯ? ಯಾಕೆ? ನಾವು ಲೀಗಲ್ ಆಗಿದ್ದೀವಿ, ದಾಖಲೆ ಸಮೇತ ಬಂದಿದ್ದೀವಿ. ಇವ್ರೇನೋ ಹೋಗ್ತಾ ಲಾರಿ ಗುದ್ದಿಸ್ಬಿಡ್ತಾರಂತೆ, ಇನ್ನೇನೇನೋ ಯಾರೋ ಶಾರ್ಟ್ ಶೂಟರ್ಸ್ನೆಲ್ಲ ಕರ್ಸಿ ಶೂಟ್ ಮಾಡಿ. ತಾಕತ್ತಿದ್ರೆ ಮಾಡಿ, ನಿಮ್ಗೆ ತಾಕತ್ತಿದ್ರೆ ಮಾಡಿ. ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಆಯ್ತು ಮಾಡಿ. ನೀವು ನಿಮ್ಮ ಮೇಲೆ ಎಷ್ಟೆಷ್ಟು ಕೇಸ್ಗಳಿದೆ, ಎಲ್ಲ FIR ಗಳು ಕೂಡ ನಾನು ತರಿಸ್ಕೊಂಡಿದ್ದೀನಿ. ನೋಡಿ, ನನಗೆ ಈ ವಿಡಿಯೋ ಹಾಕೋವರೆಗೂ ಸಂತೋಷ್ ವಿರುದ್ಧವಾಗಿ ರಾಜ್ಯದಲ್ಲಿ ಇಷ್ಟೊಂದು ಜನ ಇದ್ದಾರೆ ಅನ್ನೋದು ಗೊತ್ತೇ ಇಲ್ಲ. ತಾಲೂಕಿನಲ್ಲಿ ಯಾರ್ಯಾರು ವಿರೋಧ ಇದಾರೆ ಅವರೆಲ್ಲ ನನಗೆ ಕಾಲ್ ಮಾಡ್ತಾರೆ. ರಾಜ್ಯದಲ್ಲಿ ಯಾರ್ಯಾರು ವಿರೋಧ ಇದಾರೆ ಅವರೆಲ್ಲ ನನಗೆ ಕಾಲ್ ಮಾಡ್ತಾರೆ. ನಾವು ನಿಮ್ ಜೊತೆ ಇದೀವಿ ಅಂತ ನಾನು ಅವ್ರಿಗೆ ಹೇಳಿದ್ದಷ್ಟೇ. ನಾನು ಅವ್ರನ್ನ ವಿರೋಧ ಮಾಡ್ಕೊಂಡಿರೋದು ಒಂದೇ ಒಂದು ಮಾತು ಹೇಳಿದ್ವಿ ಸರ್. ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ, ನೀವ್ ಎಲ್ಲಿವರೆಗೂ ದೇವಿ ಪರವಾಗಿರ್ತೀರಾ ಅಲ್ಲಿವರೆಗೂ ಮಾತ್ರ ನಾವು ನಿಮ್ ಪರವಾಗಿರ್ತೀವಿ ಅಂತ. ಸರ್, ಅವ್ರು ಯಾವತ್ತ ದೇವರ ವಿರುದ್ಧ ಹೊರಟ್ರೋ ಅವತ್ತೇ ನಾವು ಅವ್ರ ವಿಶ್ವಾಸ ಬಿಟ್ವಿ. ಇದೆಲ್ಲದಕ್ಕೂ ಕೂಡ ನಾನು ಈಗ ಏನ್ ಮಾತಾಡಿನೋ ಅಷ್ಟು ಮಾತಿಗೆ ದೇವಸ್ಥಾನ ಮುಂದೆನೂ ಕೂಡ ನಾನು ಪ್ರಮಾಣೀಕರಿಸಿ ಹೇಳ್ತೇನೆ. ನನ್ನ ಮಾತುಗಳಲ್ಲಿ ತುಂಬಾ ಸ್ಪಷ್ಟತೆ ಇದೆ.
ನಾನು ಯಾವುದು ಈ ಮಾತುಗಳಿಂದ ಪಲಾಯನ ಮಾಡೋ ಪ್ರಶ್ನೆನೇ ಇಲ್ಲ. ಆಮೇಲೆ ಈಗೇನು ನಾನು ವಿಡಿಯೋ ತೋರಿಸಿದ್ನೋ ಅದೆಲ್ಲ ನಿಮ್ಮೆಲ್ಲರಿಗೂ ಕೂಡ ನಾನು ವಾಟ್ಸಪ್ ಮಾಡ್ತೇನೆ. ಇವ್ರು ಎಷ್ಟೆಷ್ಟು ಸುಳ್ಳು ಹೇಳ್ತಾರೆ, ದೇವಸ್ಥಾನ ಮುಂದೆ ನಿಂತ್ಕೊಂಡು ಅಷ್ಟು ಸುಳ್ಳು ಹೇಳ್ತೀರಾ ಅಂದ್ರೆ ತಾವು ಇದು ಹೆಂಗೆ, ಇದು ಯಾವ ಕಥೆ ಇದು? ನೀವು ಹೇಳ್ತೀರಾ ನಾವು ಅದೇನು ನಾವು ಶಿವನ ಆರಾಧಕ. ಸರ್ ನಾವು ಕೂಡ ಶಿವನ ಆರಾಧಕರೇ. ಚಿತ್ರಲಿಂಗ ಯಾರು? ಗಂಗಮಾಳಮ್ಮನ ಯಜಮಾನ ಯಾರು? ಚಿತ್ರಲಿಂಗ. ನಾವು ಇದುವರೆಗೂ ಸರ್ ನಮ್ಮಲ್ಲಿರೋ ಕರ್ನಾಟಕದಲ್ಲಿರೋ ಅಷ್ಟು ಗೊಲ್ಗಟ್ಟಿ ದೇವಸ್ಥಾನಗಳಲ್ಲಿ ಒಂದೇ ಒಂದು ದೇವರಿಗೂ ಕೂಡ ನಾನ್ ವೆಜ್ ಆಗಲ್ಲ. ನಮ್ಮ ಹತ್ರ ಇರೋ ಎಲ್ಲ ಲಿಂಗ ದೇವರುಗಳೇ. ನಾವು ಕೂಡ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನು ಅಂತೇಳಿ ನಾವು ಕೂಡ ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋರೆ. ನೀವಷ್ಟೇ ಅಲ್ಲ, ನೀವು ಹೇಳ್ತೀರಾ ನಾವು ಅದು ಯಾವುದೋ ಒಂದು ಮಂತ್ರನೂ ಹೇಳ್ತಾರೆ ದೇವಸ್ಥಾನ ಹತ್ರ, ಆ ಮಂತ್ರ ನನಗೆ ಗೊತ್ತಿಲ್ಲ. ನಾವು ಕೂಡ ಮಂತ್ರ ಹೇಳ್ಕೊಂಡೆ ಪೂಜೆ ಮಾಡ್ತೀವಿ ಸರ್. ನಮ್ಮ ಮೌನ ಪೂಜೆ ಆದ್ರೂ ಕೂಡ ನಾವು ಮನೆಯಲ್ಲಿ ಪೂಜೆ ಮಾಡ್ತಾ ಮಂತ್ರ ಪೂಜೆನ ಹೇಳ್ಕೊಂತೀವಿ. ಆದ್ರೆ ಒಳಗೊಂದು ಹೊರಗೊಂದು ಇಟ್ಕೊಂಡಲ್ಲ ನಾವು ಮಾಡ್ತಾ ಇರೋದು. ನೀವು ದೇವ್ರ ವಿಚಾರದಲ್ಲಿ ನೀವು ನೋಡಿ ಸರ್, ಯಾವ ವಿಷಯದಲ್ಲಿ ಬೇಕಾದ್ರೂ ತಪ್ಪಿಸ್ಕೋಬಹುದು ಸಂತೋಷ್ ಅವರೇ. ನೀವು ಉದಾಹರಣೆಗೆ ನಾಗರಾವ್ನ ಬಾಯಿಗೆ ಸಿಕ್ಕಿ ತಪ್ಪಿಸ್ಕೋಬಹುದು, ಕರೆಂಟ್ಗೂ ಸಿಕ್ಕಿ ತಪ್ಪಿಸ್ಕೋಬಹುದು. ಆದ್ರೆ ಗಂಗಮಾಳಮ್ಮನ ಬಾಯಿಗೆ ಸಿಕ್ಕಿ ನೀವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇದನ್ನ ನೀವು ಮನಗಾಣಬೇಕು. ಅವತ್ತು ನಾವು ನಿಮ್ಗೆ ಎಚ್ಚರಿಕೆ ಕೊಟ್ಟಿತ್ತು ಇದೇ ಕಾರಣಕ್ಕೆ. ದಯಮಾಡಿ ದೇವ್ರ ವಿಚಾರಕ್ಕೆ ಬರಬೇಡಿ. ಈಗಲೂ ನಿಮಗೆ ಸಲಹೆ ಕೊಡ್ತೀನಿ, ಆ ದೇವಿ ವಿಚಾರಕ್ಕೆ ಬರಬೇಡಿ. ನೀವು ಸರ್ವನಾಶ ಆಗ್ತೀರಾ. ನಾನು ರಾಜಕೀಯವಾಗಿ ಇದುವರೆಗೂ ಯಾವುದೇ ಮಾತಾಡಿಲ್ಲ. ನೆಕ್ಸ್ಟ್ ನೀವು ಇದಕ್ಕೇನ್ ರಿಯಾಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಾವು ಕೂಡ ಮತ್ತೆ ಅಗೈನ್ ನಾವು ತೋರಿಸಿದಾಗ ಸಾಮಾನ್ಯ ಜನರಿಗೆ ಏನಾಗುತ್ತೆ, ಬಿಲ್ ಕೊಟ್ಟಿದಾರಲ್ಲ ಇವ್ರು ಯಾಕೆ ಹಿಂಗೆ ಅಂತ ಕೇಳ್ಬೋದು. ಇದು ಆಕ್ಚುಲಿ ಬಿಲ್ ಅಲ್ಲ ನೋಡಿ ಸರ್, ಇದು ಜ್ಯೋತಿಬಾ ಅಂತ RR ರೋಡ್ ಅಲ್ಲಿ ಇರುವಂತ ಅರಸೀಕೆರೆನಲ್ಲಿರುವಂತ ಕಂಪ್ಯೂಟರೈಸ್ಡ್ ಗೋಲ್ಡ್ ಟೆಸ್ಟಿಂಗ್ ಸರ್ಟಿಫಿಕೇಟ್. ಇದು ಯಾರು ಭಕ್ತರು ಕೂಡ ತಪ್ಪಾಗಿ ತಿಳ್ಕೋಬಾರ್ದು. ನಮ್ಮ ಗ್ರಾಮದಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಅಮಾಯಕತ್ವತನ ಇವರು ಕೆಟ್ಟದಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ. ಇದು GST ಬಿಲ್ ಅಲ್ಲ, ಇದು ಕೇವಲ ಪ್ಯೂರಿಟಿ ಸರ್ಟಿಫಿಕೇಟ್. ಆದ್ರೂ ಇನ್ನೊಂದು ತಾವು ಗಮನಿಸಬೇಕು, ಇಲ್ಲಿ ಪ್ಯೂರಿಟಿ ರಿಸಲ್ಟ್ ಏನಿದೆ, ರಿಸಲ್ಟ್ ಓನ್ಲಿ ಫಾರ್ ಸ್ಕಿನ್ ಆಫ್ ದ ಸ್ಯಾಂಪಲ್. ಅಂದ್ರೆ ಸ್ಕಿನ್ ಆಫ್ ದ ಸ್ಯಾಂಪಲ್ ಅಂದ್ರೆ ಕೇವಲ ಮೇಲ್ಪದರ ಮಾತ್ರ ಇವರು ಸರ್ಟಿಫೈ ಮಾಡಿರೋದು. ನಾವು ಅದ್ರ ಬಗ್ಗೆನೂ ಮಾತಾಡಲ್ಲ. ಆಯ್ತು, ಇವರು ಈ ರೀತಿಯಾಗಿ ಸುಳ್ಳು ಹೇಳ್ತಾ ಹೋಗ್ತಾರೆ. ತದನಂತರ ಇನ್ನೊಂದು ಸುಳ್ಳು ಹೇಳ್ತಾರೆ. ಏನ್ ಹೇಳ್ತಾರೆ ಸುಳ್ಳು ಅಂದ್ರೆ, ಈಗ ಇವರು ಟೋಟಲ್ ಆಗಿ ಬಂಗಾರ ತಂದ ಮಿಕ್ಕ ಹಣನ ಎಲ್ಲೂ ಕೂಡ ಹೇಳಲ್ಲ. ನಾವು ಬಂಗಾರ ತಂದಿದೀವಿ, ಗೋಲ್ಡ್ ತಂದು ಕೊಟ್ಬಿಟ್ಟಿದೀವಿ ಅಂತ ಹೇಳಿ ಇವರು ಹೀರೋ ಆಗ್ಬಿಡ್ತಾರೆ. ನಮ್ಮನ್ನ ಜನಗಳ ಹತ್ರ ನಮ್ಮನ್ನ ವಿಲನ್ ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಇಲ್ಲ ಅವ್ರು ಏನ್ ಹೇಳ್ತಾರೆ, ನಿನ್ನ ಮಿಕ್ಕ ಹಣ ಎಷ್ಟು ಕೊಡ್ಬೇಕಾಗುತ್ತೆ, 14,49,840 ರೂಪಾಯಿನ ಇದುವರೆಗೂ ಕೊಟ್ಟಿರಲ್ಲ. ಅದ್ರ ಬಗ್ಗೆ ಸಂತೋಷ್ ಅವರು ಎಲ್ಲೂ ಕೂಡ ಹೇಳಲ್ಲ. ಇದ್ರ ಬಗ್ಗೆ ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾರೆ. ಹಬ್ಬದ ಸಮಯದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಹಬ್ಬದ ಟೈಮಲ್ಲೂ ಕೂಡ ಮತ್ತೊಂದ್ಸಲ ಉಂಡಿ ಹೊಡಿಸ್ತಾರೆ. ಮತ್ತೊಂದ್ಸಲ ಹೈಕೋರ್ಟ್ ಹೋಗಿ ಇವರು ಉಂಡಿ ಹೊಡಿಸ್ಲೇಬೇಕಂತ ಹೇಳಿ ಆದೇಶ ತಂದು ಹೊಡಿಸ್ತಾರೆ. ಅವಾಗ್ಲೂ ಕೂಡ 31,81,735 ರೂಪಾಯಿ ಬರ್ತದೆ. ಪತ್ರಿಕಾಗೋಷ್ಠಿಲಿ ಯುಗಾದಿ ತಯಾರಿದಷ್ಟೇ ಹೇಳ್ತಾರೆ. ಇವರೆಲ್ಲೂ ಕೂಡ ಆ ದುಡ್ಡನ್ನ ಭಕ್ತರ ಗಮನಕ್ಕೆ ತರೋದೇ ಇಲ್ಲ. ಇನ್ನ ಮಿಕ್ಕಿರೋ ದುಡ್ಡನ್ನ ಇದುವರೆಗೂ ಕೊಟ್ಟಿಲ್ಲ. ನಾನು ಆರೋಪ ಮಾಡಿರೋದಕ್ಕೆ ಇವರಿಗೆ ಮಾನ ನಷ್ಟ ಆಗ್ಬಿಡ್ತಂತೆ. ನಾನು ದಾಖಲೆ ಸಮೇತ ಮಾಡಿದ್ದೀನಿ ನೋಡಿ ಸರ್. ನಾನು ಆರೋಪ ಮಾಡಿದ್ದೇನು ಇಷ್ಟೇ, ಅವರು ದುಡ್ಡು ತಗೊಂಡು ಹೋಗಿದ್ದಾರೆ, ದುಡ್ಡು ತಗೊಂಬಂದ್ ಕೊಡಿ, ಮಿಕ್ಕಿರೋ ದುಡ್ಡಿಗೆ ಲೆಕ್ಕ ಕೊಡಿ, ಈಗೇನ್ ನಾವು ಜಾತ್ರೆ ಮಾಡ್ಬೇಕು ಅದಕ್ಕೆ ಮಿಕ್ಕಿರೋ ದುಡ್ಡನ್ನ ಕೊಡಿ ಅಂತ ಕೇಳಿದೆ. ಇದರಿಂದ ಇವ್ರಿಗೆ ಮಾನ ನಷ್ಟ ಆಗ್ಬಿಡುತ್ತಂತೆ. ನನ್ನ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕಿ ನನ್ನ ಜೊತೆಗೆ ಕೆಲವು ಮಾಧ್ಯಮ ಸ್ನೇಹಿತರ ಮೇಲೂ ಹಾಕ್ತಾರೆ. ನಾನು ಅವ್ರಿಗೆ ಹೇಳ್ತಿದ್ದೀನಿ, ಸರ್ ಮಾನ ನಷ್ಟ ಮೊಕದ್ದಮೆ ಹಾಕೋದು ಯಾರು ಅಂದ್ರೆ ಮಾನ ಇರೋರು, ಮಾನ ಮರ್ಯಾದೆ ಬಿಟ್ಟಿರೋರಲ್ಲ. ತಾವು ಮಾನ ಮರ್ಯಾದೆ ಬಿಟ್ಟಿದ್ದೀರಾ ಅನ್ನೋದಕ್ಕೆ ನಾನು ಸಾಕ್ಷಿ ಸಮೇತ ಜನಗಳ ಮುಂದೆ ಬಂದಿದ್ದೀನಿ. ಅರ್ಥ ಆಯ್ತಾ? ತಾವು ಆಯ್ತು ಮಾನ ನಷ್ಟ ಹಾಕ್ಬಿಟ್ರಿ, ಅದಕ್ಕೆ ನಾವೇನ್ ಪ್ರತ್ಯುತ್ತರ ಕೊಡ್ಬೇಕು? ನಮ್ಮ ಹತ್ರ ದಾಖಲೆಗಳಿದಾವೆ. ನಾವು ಕೂಡ ನಿಮ್ಮ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕೋದು ಅದಲ್ದಲೆ ನಿನ್ನೂ ಕೂಡ ತಮ್ಮ ಮೇಲೆ ನಾವು ಕೇಸ್ಗಳನ್ನು ದಾಖಲು ಮಾಡಿದೀವಿ. ಅದು ಕೂಡ ನೋಟಿಸ್ ಬರ್ತದೆ. ನಾನೇನು ಈ ಒಂದು ದೊಡ್ಡ ಬೆದರಿಕೆಗೆ ಎದುರೋ ಪ್ರಶ್ನೆನೇ ಇಲ್ಲ. ಫಸ್ಟ್ ಕ್ಲಾರಿಟಿ ಕೊಡ್ತೀವಿ. ಈಗ ಏನೇನಾಯ್ತು, ಅವರು ಸಾಕ್ಷಿ ಸಮೇತ ಅವ್ರು ಹೇಳಿದ ಎಲ್ಲಾ ಸುಳ್ಳುಗಳಿಗೆ ವಿಡಿಯೋ ದಾಖಲೆಗಳು, ಫೋಟೋ ಕಾಪಿಗಳನ್ನೆಲ್ಲ ತಮ್ಮ ಮುಂದೆ ತಂದಿದ್ದೀನಿ. ತದನಂತರ ಇನ್ನೊಂದು ಸುಳ್ಳು ಹೇಳ್ತಾರೆ. ಏನ್ ಹೇಳ್ತಾರೆ, ಅವತ್ತು ಗಲಾಟೆ ಸಮಯದಲ್ಲಿ ದೇವ್ರ ಮುಂದೆ ನಿಂತು ಏನ್ ಹೇಳ್ತಾರೆ ಅಂದ್ರೆ, ಅವತ್ತು ಬಂದಾಗ ಅಜ್ಜಪ್ಪನ ಶ್ರೀಮತಿಯ ಕೊಳಲಿರೋ ಮಾಂಗಲ್ಯ ಚೈನ ಕಿತ್ಕೊಂಡ್ಬಿಟ್ಟು ಇವ್ನು ನನಗೊಂದು ಅಂದಾಜಿದೆ, ಇವನಿಗೆ ಕೇಸ್ ಆಗಿದೆಯಲ್ಲ, ಬೇಲಿಗೆ ದುಡ್ಡು ಕೊಡಕ್ಕಿಲ್ಲ, ಅದಕ್ಕೆ ಅಡೆ ಇಟ್ಟಿದ್ದೀರಿ ಅಂತ ಹೇಳ್ತಾರೆ. ಸರ್ ತಮಗೆ ಮಾಹಿತಿ ಇಲ್ಲ, ಅದನ್ನು ಕೂಡ ವಿಡಿಯೋ ತೋರಿಸ್ತೀನಿ.
ಚಿನ್ನ ಚೈನ್ ಕಿತ್ಕೊಂಡಿದೀವಿ ಅಂತ ಹೇಳ್ತಾರೆ. ಸಂತೋಷ್ ಅವರೇ, ನಾನು ಈ ವಿಚಾರ ನೀವು ಬಿಟ್ರು ನಾನು ಬಿಡಲ್ಲ. ನಿಮಗೆ ನೀವು ಆ ದೇವಿ ಮುಂದೆ ನಿಂತ್ಕೊಂಡು ಇದು ಕೂಡ ಹೇಳಿದ ದೊಡ್ಡ ಸುಳ್ಳು. ನೀವು ನಿಮ್ ತಾಯಿನ ಕರ್ಕೊಂಬನ್ನಿ, ನಾನು ನಮ್ಮ ತಾಯಿನ ಕರ್ಕೊಂಬಂದು ಅದೇ ದೇವಿ ಮುಂದೆ ನಾನು ಪ್ರಮಾಣ ಮಾಡ್ತೇನೆ, ನಾನು ಆ ಹೆಣ್ಮಗಳನ್ನ ತಾಯಿ ತರ ನೋಡಿದ್ದೇನೆ, ನಾವು ಆ ಹೆಣ್ಮಗಳು ಕೊರಳಿ ಕೈ ಹಾಕಿಲ್ಲ, ಅಷ್ಟೊಂದು ಹೀನ ಚರಿತ್ರೆ ಅವರಲ್ಲ ನಾವು. ನೀವೀಗೇನು ಹೇಳಿದಿರಾ ಅದಕ್ಕೆ ನೀವು ಪ್ರಮಾಣ ಕರ್ಸ್ಬೇಕು. ನಾವು ಕೂಡ ದೇವಸ್ಥಾನ ಮುಂದೆ ಉಪ್ಪು ಮತ್ತೆ ತುಂಬಿದ ಕೊಡದಲ್ಲಿ ಹಾಲಿಟ್ಟು ಪ್ರಮಾಣ ಮಾಡ್ತೇವೆ, ನೀವು ಕೂಡ ಪ್ರಮಾಣ ಮಾಡ್ಬೇಕು. ನಿಮ್ಗೆ ಆ ತಾಕತ್ತು ಆ ಗುಂಡಿಗೆ ಇದ್ರೆ ಬಂದು ಪ್ರಮಾಣ ಮಾಡಿ. ನಾವೇನ್ ಕದ್ದೋಗಿಲ್ಲ ಸ್ವಾಮಿ, ನಾವೇನು ಕದ್ದೋಗಿಲ್ಲ. ತಮ್ಮ ಎಲ್ಲವೂ ಕೂಡ ಪ್ರತಿ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತೀವಿ. ನೀವು ಬರೋದಾದ್ರೆ ಒಬ್ಬರೇ ಬನ್ನಿ, ಯಾಕೆ ಎಲ್ಲರನ್ನೂ ಕರ್ಕೊಂಡ್ ಬರ್ತಿದ್ದೀರಾ? ಗುಂಪುಗಳನ್ನ ಕಟ್ಕೊಂಡ್ ಬರ್ತೀರಲ್ಲ, ಬನ್ನಿ. ನಾನು ನಿಮ್ ಜೊತೆ ಇದ್ದ ನೀವು ಒಬ್ಬರೇ ಬರ್ತಿದ್ರಲ್ಲ, ಯಾಕೆ ಇವತ್ತೇನು ಭಯನ? ನಮ್ಮೂರಿಗೆ ಬನ್ನಿ. ಈ ಎಲ್ಲಾ ವಿಚಾರಗಳಿಗೂ ನಾನು ಇಷ್ಟು ಸುಳ್ಳು ಆರೋಪಗಳನ್ನ ಮಾಡಿದ್ದೀನಿ, ಇಷ್ಟು ಸುಳ್ಳು ಆರೋಪಗಳು ಇದು ಸುಳ್ಳಲ್ಲ ಸತ್ಯ ಅನ್ನೋದಾದ್ರೆ ಬನ್ನಿ. ನಾನು ಸಾಕ್ಷಿ ಸಮೇತ, ವಿಡಿಯೋ ಸಾಕ್ಷಿ ಸಮೇತ ನಾನು ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ. ತದನಂತರ ಏನಾಗುತ್ತೆ, ಇವರು ಈಗ ಹಿಂದೆ ಏನೇನಾಯ್ತು, ಈಗ ಇಷ್ಟು ವಿಚಾರಗಳಿಗೆ ನಾನು ತಮ್ಗೆ ಆ ಆರೋಪಗಳಿಗೆ ವಿಡಿಯೋ ದಾಖಲೆ ಸಮೇತ ನಾನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಇವ್ರು ಹೆಂಗೆ ಬಂದ್ರು? ಈಗ ಕೆಲವ್ರು ಏನ್ ಹೇಳ್ತಾರ, ಆಮೇಲೆ ಇವ್ರು ಹೇಳ್ತಾರೆ ನೋಡಿ, ಈಗ ಇವ್ರು ಏನೀಗ ಈಗ ಬೇಲ್ ತಗೊಳಕ್ಕೆ ನಮ್ಮ ಅಜ್ಜಪ್ಪ ಅವರ ಹೆಂಡತಿ ಮಾಂಗಲ್ಯನ ಅಡ ಇಟ್ಟಿದೀವಿ ಅಂತಾರಲ್ಲ, ಸಂತೋಷ್ ಅವ್ರಿಗೆ ನೆನಪಿರ್ಲಿ, ಮತ್ತೆ ನನ್ನ ಇಡೀ ಅರಸೀಕೆರೆ ಜನತೆಗೆ ಹೇಳ್ತೀವಿ, ನಾವು ಇವರ ಚುನಾವಣೆಗೆ ನಾವು ದುಡ್ಡು ಕೊಟ್ಟಿದೀವಿ. ಅದಕ್ಕೂ ಕೂಡ ಸಾಕ್ಷಿ ಇದೆ, ವಿಡಿಯೋ ಸಾಕ್ಷಿ ಇದೆ, ಅದನ್ನು ಕೂಡ ತೋರಿಸ್ತೇವೆ. ದೇವಸ್ಥಾನ ಮುಂದೆನೆ ಇವರ ಚುನಾವಣೆಗೆ ನಾವು ದುಡ್ಡು ಕೊಟ್ಟಿದ್ದೇವೆ. ಇದಕ್ಕೆ ಬಹಳಷ್ಟು ಮಂದಿ ಸಾಕ್ಷಿ ಇದ್ದಾರೆ. ಇವತ್ತವರೆಗೂ ನಾವು ಈ ಸಂತೋಷ್ ಜೊತೆ ಹೋಗಿ 8 ಕೇಸ್ ಹಾಕ್ಸ್ಕೊಂಡಿದೀವಿ. ಸಂತೋಷ್ ಏನ್ ನನ್ನ ರೌಡಿ ಅಂತ ಹೇಳ್ತಾರೆ, ಆಮೇಲೆ ಇನ್ನೇನೇನೋ ಗುಂಡ ಅಂತ ಹೇಳ್ತಾರಲ್ಲ, ಈ ಸಂತೋಷ್ ಜೊತೆ ಹೋಗಿದ್ಕೆ ನಂದು ಒಂದೇ ಒಂದು FIR ಇರ್ಲಿಲ್ಲ, ಒಂದೇ ಒಂದು ಕೇಸ್ ಇರ್ಲಿಲ್ಲ. ಸಂತೋಷ್ ಜೊತೆ ಹೋದಾಗ ನಮ್ಮ ಮೇಲೆ ಕೇಸ್ ಆಯ್ತು. ಸಂತೋಷ್ ನಾನು ಇಲ್ದಿರುವಾಗ ಗ್ರಾಮಕ್ಕೆ ಬಂದಿದ್ದಾರೆ, ನಾವು ಸಂತೋಷನ್ನ ಕರ್ಕೊಂಬಂದಿಲ್ಲ ನಮ್ಮೂರಿಗೆ. ಸಂತೋಷೇ ನಮ್ಮೂರಿಗೆ ಬಂದ್ರು. ಸಂತೋಷ್ ಬಂದಾಗ ನಾನು ಅವತ್ತು ಊರಲ್ಲೇ ಇರ್ಲಿಲ್ಲ, ನಾನು ಬೆಂಗಳೂರಲ್ಲಿ ಇದ್ದಾಗ ಸಂತೋಷ್ನ ಏವನ್ ಮಾಡ್ಬೇಕಾಗುತ್ತೆ. ಇದೇ ಅಜ್ಜಪ್ಪ ಇವ್ನ ಸಿಡಿ ಸಂತೋಷ, ಯಡಿಯೂರಪ್ಪನ ಮನೆ ಕಳ್ಳ, ಇನ್ನೇನೇನೋ ಅಂದಾಗ ಇವ್ರ ಮರ್ಯಾದೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಅವತ್ತ ಇವರಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು ಅನ್ನಿಸ್ಲಿಲ್ಲ. ಯಾಕೆ ಹಾಕ್ಲಿಲ್ಲ ಅಂದ್ರೆ ಅವ್ನು ಸತ್ಯ ಹೇಳಿದ್ನಲ್ಲ, ಅಸತ್ಯ ಹೇಳೋದಕ್ಕೆ ಹೆಂಗೆ ಹಾಕಕ್ಕಾಗುತ್ತೆ? ನಾನು ಸುಳ್ಳು ಹೇಳ್ತೀನಲ್ಲ, ಅದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಇವರು. ಅವತ್ತು ಹಾಕ್ಬೇಕಾಗಿತ್ತು ಅವರು. ತದನಂತರ ಅವರು ಈಗ ಹೆಂಗೆ ಇವರು ಅಜ್ಜಪ್ಪನ ಮತ್ತೆ ಇವರ ವಿಶ್ವಾಸಗಳು ಯಾವ ತರ ಆಯ್ತು ಅಂದ್ರೆ, ನಾವೆಲ್ಲ ಅವ್ರ ಜೊತೆ ಇದ್ದವರು, NR ಸಂತೋಷ್ ಜೊತೆ ಇದ್ದವರು. ಈಗ ಫಸ್ಟ್ ಏನಾಯ್ತು, ಕಳೆದ ಯುಗಾದಿ ಜಾತ್ರೆನಲ್ಲಿ ಇವರು ಅವನ ಸಂತೋಷನ ಜೊತೆಗೆ ಒಳ ಸಂಪರ್ಕ ಇಟ್ಕೊಂಡಿರೋದು ನಮ್ಗೇನು ಮಾಹಿತಿ ಇರ್ಲಿಲ್ಲ. 2024ರ ಯುಗಾದಿ ಜಾತ್ರೆನಲ್ಲಿ ಸಂತೋಷ್ ಇಲ್ದಲೆ ಕೂಡ ನಾವು ಎಲ್ಲರೂ ಇಡೀ ಊರೇ ಒಟ್ಟಾಗಿ ಜಾತ್ರೆ ಮಾಡಿದೀವಿ. ಈ ಜಾತ್ರೆಗೆ ಖರ್ಚಾಗಿರೋದು ಎಷ್ಟು ಗೊತ್ತಾ? 2024ರ ಜಾತ್ರೆಗೆ ದೇವಸ್ಥಾನದಿಂದ ಖರ್ಚಾಗಿರೋದು ಕೇವಲ 3.5 ಲಕ್ಷ ಹಣ. ಅದೇ ಸಂತೋಷ್ ಇನ್ವಾಲ್ವ್ ಆಗ್ತಾರೆ 2025ಕ್ಕೆ, ಆಗ ಸಂತೋಷ್ ಖರ್ಚು ಮಾಡಿಸ್ತಾರೆ 12 ಲಕ್ಷ ಹಣ. 12 ಲಕ್ಷ ಹಣ ಖರ್ಚು ಮಾಡಿಸ್ತಾರೆ. ಇವ್ರ ಯೋಗ್ಯತೆಗೆ ಇಡೀ ತಾಲೂಕಿನಾದ್ಯಂತ ಆರ್ಕೆಸ್ಟ್ರಾ ಕೊಟ್ಟಿರ್ತಾರೆ. ನಾವೆಲ್ಲ ಇವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಲಸ ಮಾಡಿರ್ತೀವಿ ಸರ್. ಬೂತ್ ಕಾಸ್ ಕೂಡ ವಾಪಸ್ ಕೊಟ್ಟಿದೀವಿ ಸರ್. ಬೂತ್ ಕಾಸ್ ಅಷ್ಟೇ ಅಲ್ಲ, ನ್ಯಾಮಿನೇಷನ್ ಫೈಲ್ಗೆ ಬಂದಂತ ಹಣದಲ್ಲಿ ಒಬ್ಬೊಬ್ರಿಗೆ 300 ರೂಪಾಯಿ ಅಂತ ಹಂಚಿದ್ರಲ್ಲ, ಅದ್ರ ದುಡ್ಡು ಕೂಡ ಅಮ್ಮನಟ್ಟಿಯಿಂದ ವಾಪಸ್ ಸಂತೋಷ ಕೊಟ್ಟಿದೀವಿ, ವಾಪಸ್ ಅವ್ರ ಮನೆಗೆ ತಗೊಂಡು ಕೊಟ್ಟಿದೀವಿ. ಇದು ಅವ್ರಿಗೂ ಗೊತ್ತು. ಇದು ಸುಳ್ಳು ಅಂದ್ರೆ ಬಂದು ಪ್ರಮಾಣ ಮಾಡ್ಲಿ. ಅಷ್ಟೆಲ್ಲ ನಾವು ಪ್ರಾಮಾಣಿಕ ಮಾಡು ಕೂಡ ದೇವಸ್ಥಾನದ ಜಾತ್ರೆಗೆ ಈತ ಒಂದು ಆರ್ಕೆಸ್ಟ್ರಾ ಕೊಡ್ಸಕ್ಕಾಗಲಿಲ್ಲ. 2 ಆರ್ಕೆಸ್ಟ್ರಾ ವೇಸ್ಟ್ ಆಗ್ತವೆ. 2000 ಕಳೆದ ಯುಗಾದಿನಲ್ಲಿ ಒಂದನ್ನು MLA ಮೇಲೆ ಆರೋಪ ಮಾಡ್ಬಿಡ್ತಾರೆ. ಏನಾದ್ರೂ ಎಲ್ಲದನ್ನೂ MLA ಮೇಲೆ ಆರೋಪ ಮಾಡೋದಲ್ಲ. ಒಂದು ಗಂಡ ಹೆಂಡತಿ ಜಗಳ ಆದ್ರೂ ಇದು ಗಂಡಂಗೆ MLAನೇ ಹೇಳ್ಕೊಟ್ಟಿರೋದು, ಹೆಂಡತಿಗೆ MLAನೇ ಹೇಳ್ಕೊಟ್ಟಿರೋದು. ಸರ್ ನಾನು ಪ್ರಬುದ್ಧ ಇದ್ದೀನಿ, ನನಗೆ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ನಾನು ನೋಡಿ ದಾಖಲೆ ಸಮೇತ ನಿಮ್ ಮುಂದೆ ಬಂದಿದ್ದೀನಿ. ನಾನು ಯಾವ್ದನ್ನು ದಾಖಲೆ ಇಲ್ಲದೆ ಮಾತಾಡ್ತಾ ಇಲ್ಲ. ಸಂತೋಷ್ ಅವರ ಪ್ರತಿ ಆರೋಪ ಕೂಡ ನನ್ನ ಹತ್ರ ದಾಖಲೆಗಳಿದಾವೆ. ತದನಂತರ ನೋಡಿ ಇವ್ರು ಹೆಂಗಾಯ್ತು ಅಂದ್ರೆ, ನಾವು ಇವ್ರ ಜೊತೆ ಬೇಜಾರಾಗಿ ಸ್ವಲ್ಪ ಬಿಟ್ಬಿಟ್ಟಿದ್ವಿ. ಬೇಜಾರಾಗಿ ಬಿಟ್ಟಂತ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಬಿಟ್ಟಂತ ಸಂದರ್ಭದಲ್ಲಿ ನಮ್ಮ ಶಡಣ್ಣ ಅವ್ರನ್ನ ಮತ್ತೆ ದುಮ್ಮೇರಳ್ಳಿ ಲೋಕಣ್ಣ ಅವ್ರನ್ನ ಕಳಿಸಿ, ನಾನು ಇರ್ಲಿಲ್ಲ, ನಾನು ಶಿರಾದಲ್ಲಿದ್ದೆ, ಇವ್ರ ಮಧ್ಯ ಒಂದು 10-10:30 ಕಳಿಸಿ, ನಾನು ಫೋನ್ ಎತ್ತಿಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನ ನಮ್ಮ ಮನೆ ಹತ್ರ ಕಳಿಸಿ ನಮ್ಮನ್ನ ಕರೆಸ್ಕೊಂಡು ಪ್ರಯತ್ನ ಮಾಡ್ತಾರೆ. ಕರೆಸ್ಕೊಂಡು ತದನಂತರ ದಾಸರಳ್ಳಿ ಜಾತ್ರೆಗೆ ಕಂಬೈನ್ ಆಗ್ತಿದ್ವಿ. ಅವನ ಮೇಲೆ ಏನೋ ಒಂಚೂರು ಅಸಮಾಧಾನ ಇರ್ತದೆ. ಇದು ಮೊದಲನೇದು. ತದನಂತರ 2024ರ ಯುಗಾದಿನಲ್ಲಿ ಈ ಸಂತೋಷ್ ಇರೋದೇ ಇಲ್ಲ. ಅವ್ರು ಚುನಾವಣೆಯಲ್ಲಿ ಸೋತಿರ್ತಾರೆ, ಒಂದು 6 ತಿಂಗಳು ವರ್ಷ ಕ್ಷೇತ್ರದಲ್ಲಿ ಇರಲ್ಲ. ಆ ಟೈಮಲ್ಲಿ ಇದು ಯುಗಾದಿ ಆಗುತ್ತೆ. ಯಾವುದು 2024ರ ಯುಗಾದಿ.
ಅವ್ರಿಂದಲೇನೆ ನಾವು ಇಡೀ ಊರೆಲ್ಲ ಒಂದಾಗಿ ನಮ್ಮೂರಲ್ಲಿ 15-20 ವರ್ಷದಿಂದ ಒಬ್ರು ಮನೆಗೆ ಒಬ್ರು ಊಟ ತಿಂಡಿ ಮಾಡ್ತಿರಲ್ಲ, ಅದನ್ನೆಲ್ಲ ಸರಿ ಮಾಡ್ಕೊಂತೀವಿ. ಇದೇ ಅಜ್ಜಪ್ಪನು ನಮ್ ಜೊತೆ ಸೇರ್ಕೊಂತಾನೆ, ಜೊತೆಗೆ ಸೇರ್ಕೊಂಡು ಜಾತ್ರೆ ಮಾಡ್ತೀವಿ. ಆ ದುಡ್ಡಿನ ವ್ಯವಹಾರ ಪೂರ್ತಿ ಇದೇ ಮಾಲಿಂಗಣ್ಣ ಮತ್ತೆ ಅಜ್ಜಪ್ಪನೇ ವಹಿಸ್ಕೊಂತಾರೆ. ನಾವೆಲ್ಲೂ ಕೂಡ ವ್ಯವಹಾರಿಕವಾಗಿ ನಾವು ಇನ್ವಾಲ್ವ್ ಆಗಿಲ್ಲ. ಇದುವರೆಗೂ ನಾವು ದೇವಸ್ಥಾನದ ದುಡ್ಡನ್ನ, ನಾವು ಕೂಡ ಮೂಲ ಪೂಜಾರಾದ್ರೂ ಕೂಡ ದೇವಸ್ಥಾನದ ತಟ್ಟೆ ಕಾಸು, ನಾವು ಪೂಜೆಗೆ ಹೋಗಿದ್ದೀನೂ ಕೂಡ ತಟ್ಟೆ ಕಾಸು ಕೂಡ 1 ರೂಪಾಯಿ ನಾನು ತಗೊಂಡಿಲ್ಲ. ಅದಲ್ದಲೆ ದೇವ್ರದ್ದು ಉಂಡಿ ದುಡ್ಡನ್ನ ನಾವು ಎಣಿಸಕ್ಕೂ ಕೂಡ ಮುಟ್ಟಿಲ್ಲ. ಇದೇ ಸಂತೋಷ್ ವಿಡಿಯೋದಲ್ಲೂ ಹೇಳ್ತಾರೆ, ನಾನು ಹಿಂಗಂದೆ ಅಂತ ವಿಡಿಯೋದಲ್ಲಿ ಅವರು ಹೇಳ್ತಾರೆ. ನಾವು ಅಷ್ಟು ಪ್ರಾಮಾಣಿಕವಾಗಿ ಸರ್ ಇವತ್ತು ಇದೊಂದು ಜೆರಾಕ್ಸ್ ಮಾಡಿಸಿದೀವಲ್ಲ, ಈ ಜೆರಾಕ್ಸ್ಗೆ 1 ರೂಪಾಯಿ 2 ರೂಪಾಯಿ ಕೊಟ್ಟರು ಅದು ನಮ್ಮ ವೈಯಕ್ತೀಕರಣ ಆಗಿರುತ್ತೆ. ಇದು ಯಾರೋ ರಾಜಕೀಯ ವ್ಯಕ್ತಿಗಳ ಹಣನೂ ಅಲ್ಲ, ದೇವರ ಹಣನೂ ಅಲ್ಲ. ನಾವು ಅವ್ರನ್ನ ವಿರೋಧ ಮಾಡ್ತಾ ಇರೋದೇನು, ದೇವ್ರ ದುಡ್ಡನ್ನ ತಿನ್ನೋದನ್ನ ತಡಿಬೇಕನ್ನೋದಷ್ಟೇ ನಮ್ಮ ವಿರೋಧ. ನಾನು ಇನ್ನೂ ನಿಮ್ಗೆ ಇದೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಇನ್ನೂ ಇದೆ ಬ್ಯಾಂಕ್ ಸ್ಟೇಟ್ಮೆಂಟ್, ಅದನ್ನು ಕೂಡ ನಿಮಗೆ ಕೊಡ್ತೇನೆ, ತೋರಿಸ್ತೇನೆ. ಇವರೆಷ್ಟು ಕೋಟ್ಯಾಂತರ ರೂಪಾಯಿನ ತಿಂದಿದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ತೋರಿಸ್ತೇನೆ. ತದನಂತರ ಏನಾಗುತ್ತೆ, 2025 ಯುಗಾದಿನಲ್ಲಿ ನಮಗೆ ಫೋನ್ ಮಾಡ್ತಾರೆ ಸಂತೋಷ್, ಈಗ ಅವನು ಜೊತೆಗೆ ಬರ್ತೀವಿ ಜಾತ್ರೆ ಮಾಡೋಣ ಅಂತ ಇದ್ದಾನೆ ಅಂದಾಗ ನಾವು ವಿರೋಧ ಇತ್ತಲ್ಲ, ಆಯ್ತು ಜಾತ್ರೆ ಮಾಡೋ ವಿಚಾರಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತೀವಿ. ಸಂತೋಷ್ ಜೊತೆ ಆಲ್ರೆಡಿ ಮಾತುಕತೆ ನಡೆಸ್ಕೊಂಡು ಎಲ್ಲ ಗೌಪ್ಯವಾಗಿ ಭೇಟಿ ಮಾಡೋದು, ಅವ್ರು ಕರೆಸ್ಕೊಳ್ಳೋದು ಇದೆಲ್ಲ ನಡೆಸ್ಬಿಟ್ಟಿರ್ತಾರೆ. ನಮಗದೇನು ಗೊತ್ತಾಗಲ್ಲ. ಸರಿ, ರಾಜಕೀಯವಾಗಿ ಎಲ್ಲ ವ್ಯಕ್ತಿಗಳ ಅವಶ್ಯಕತೆ ಇರ್ತದೇನೋ ಅನ್ನೋ ಭಾವನೆ ಇದ್ವಿ. ನೋಡಿ, ಇವರು ಪ್ಯೂರ್ಲಿ ದೇವಸ್ಥಾನದ ವ್ಯವಹಾರಕ್ಕೆ ಸಂತೋಷ್ ಬರೋ ಕಾರಣಕ್ಕೋಸ್ಕರ ಅಜ್ಜಪ್ಪನ ಜೊತೆ ವಿಶ್ವಾಸ ಮಾಡ್ತಾರೆ. ಯಾಕೆ ವಿಶ್ವಾಸ ಮಾಡ್ತಾರೆ ಅಂದ್ರೆ, ನೋಡಿ 2026 ಯುಗಾದಿನಲ್ಲಿ ನಾವು ಹಿಂದೆ 24 ಯುಗಾದಿ 3.5 ಲಕ್ಷಕ್ಕೆ ಮಾಡಿದ್ನ ಈಗ ಹೆಂಗ್ ಮಾಡ್ತಾರೆ ಅಂದ್ರೆ, ಎರಡೂ ಕಡೆನೂ ಜೊತೆಯಾಗಿ ಮತ್ತೆ ಅಲ್ಲಿ ಇವ್ರು ಇದೇ ಫಸ್ಟ್ ಟೈಮ್ ಅಲ್ಲ ದೇವ್ರ ದುಡ್ಡು ತಗೊಂಡಿರೋದು. 2025 ಯುಗಾದಿನಲ್ಲೂ ಕೂಡ 6 ಲಕ್ಷ ರೂಪಾಯಿ ಮನೆಗೆ ತಗೊಂಡೋಗಿದ್ರು ಸಂತೋಷ್ ಅವರು. ಅದೇನು ಜಸ್ಟ್ ಟ್ರಸ್ಟಿಗೆ ಹಾಕಿ ಅಜ್ಜಪ್ಪನ ಟ್ರಸ್ಟ್ ಆಕ್ಟಿವ್ ಮಾಡ್ಕೊಡ್ಬೇಕು ಅನ್ನೋದು ಇವ್ರ ಉದ್ದೇಶ ಇತ್ತು. ಯಾಕೆಂದ್ರೆ ಅಜ್ಜಪ್ಪ ಜೊತೆಗೆ ಬಂದಿದ್ನಲ್ಲ, ಆತನ ಖುಷಿ ಪಡಿಸ್ಬೇಕಾಗಿತ್ತಲ್ಲ, ಇದು ಅವ್ರದ್ದು ಇದಿತ್ತು. ನಮ್ಮನ್ನೆಲ್ಲ ಓಲೈಸಿಕೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು, ಇದನ್ನ ಜೊತೆಗೆ ಕೂರಿಸಿ ಇದ್ ಮಾಡಿ ಉಂಡಿ ಹೊಡೆದು 12 ಲಕ್ಷ ಆ ಟೈಮಲ್ಲಿ ಆರ್ಕೆಸ್ಟ್ರಕ್ಕೂ ದೇವ್ರದೇ ಕೊಡ್ಸಿದ್ರು. ಎಲ್ಲ ದೇವ್ರ ದುಡ್ಡಲ್ಲೇ ಎಲ್ಲ ಇದ್ ಮಾಡ್ಕೊಂಡು ಬಂದ್ರು. ಆ ಏನ್ ಹೇಳ್ತಾರೆ ಗೊತ್ತಾ, ಅದ್ರ ಲೆಕ್ಕ ಕೊಡ್ಬೇಕಾರೆ ಹೋದ್ಸಲ ಯುಗಾದಿ ಲೆಕ್ಕ ಕೊಡ್ಬೇಕಾದ್ರೆ ಪೊಲೀಸರಿಗೆ 50,000 ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಸರ್, ಪೊಲೀಸರಿಗೆ ಅಲ್ಲಿ 1 ರೂಪಾಯಿ ಕೊಟ್ಟಿಲ್ಲ, ಬರೀ 200 ರೂಪಾಯಿ ಮೈಕ್ ಅಡ್ವರ್ಟೈಸ್ ಪ್ರಚಾರಕ್ಕೆ ಅಂತ ಬ್ಯಾಂಕಿಗೆ ಇದನ್ನ ಮಾಡ್ಬೇಕಲ್ಲ, ಅದ್ರ ದುಡ್ಡು ಕೂಡ ನಾವು ಕೊಡ್ತೀವಿ. ಅದ್ರ ದುಡ್ಡು ಕೂಡ ಕೊಟ್ಟಿಲ್ಲ, ಸುಳ್ಳಾಗಿ ಇದ್ ಮಾಡ್ತಾರೆ. ಇದೇ ಸಂತೋಷ್ ನಮಗೆ ಫ್ಲೆಕ್ಸ್ ಹಾಕಕ್ಕೆ ಇಷ್ಟ ಇರಲಿಲ್ಲ. ಈ ಬಕ್ಕಪ್ಪ ಶಿವಣ್ಣ ಇವರೆಲ್ಲ ಸೇರಿ ಫ್ಲೆಕ್ಸ್ ಹಾಕ್ಬೇಕು ಅಂತ ಇದ್ ಮಾಡ್ತಾರೆ, ನನಗೆ ಫೋನ್ ಮಾಡ್ತಾರೆ. ಫ್ಲೆಕ್ಸಿಗೆ ನಾನ್ ದುಡ್ಡು ಕೊಟ್ಟಿದ್ದೀನಿ ಶೃಂಗಾರ ಆರ್ಟ್ಸ್ ಅಲ್ಲಿ, ಇವರು ಲೆಕ್ಕದಲ್ಲಿ ಆ ದುಡ್ಡನ್ನ ಸೇರಿಸ್ಬಿಟ್ಟಿದ್ದಾರೆ ಸರ್. ನಮ್ದು ದೇವಸ್ಥಾನ ಎಲ್ಲ ದೇವ್ರ ಭಕ್ತರೇ ಕಾಂಟ್ರಿಬ್ಯೂಷನ್ ಕೊಡೋರಿದ್ದಾರೆ. ಒಬ್ರು ಯುಗಾದಿನಲ್ಲಿ ಹೂವಿದ ಅಲಂಕಾರನೇ ಒಬ್ರು ಮಾಡಿಸ್ತಾರೆ, ದಾಸೋಹ ಯಾವ್ದಾದ್ರು ಒಂದೊಂದನ್ನ ನೋಡ್ಕೊಂತಾರೆ. ಇಲ್ಲಿ ಎಲ್ಲದನ್ನು ದೇವ್ರ ದುಡ್ಡಿಂದಾನೇ ತಗೋಬೇಕು ಅನ್ನೋದೇನಿಲ್ಲ, ಕಾಂಟ್ರಿಬ್ಯೂಷನ್ ಮಾಡೋರು ಬಹಳ ಜನ ಇರ್ತಾರೆ. ಈ ಸಲನು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ವಾಟರ್ ಕ್ಯಾನ್ ಒಬ್ರು ಕೊಡ್ಸಿದ್ದಾರೆ, ನಿನ್ನ ಅಲ್ಲಿ ಬೇರೆ ಬೇರೆ ಬೇಕಾದಂತ ಸಲಕರಣೆಗಳನ್ನ ಕೊಡ್ಸಿರ್ತಾರೆ. ಅಕ್ಕಿಗಳು 200-300 ಚೀಲ ಬಂದಿದ್ದಾವೆ. ಈ ತರದ್ದೆಲ್ಲ ಇದ್ರು ಕೂಡ ದೇವ್ರ ದುಡ್ಡನ್ನ ಬಳಸ್ಕೊಂತಾರೆ. ನಮಗೆ ಫಸ್ಟ್ ಟೈಮ್ ಸಂತೋಷ 6 ಲಕ್ಷ ತಗೊಂಡು ಹೋಗೋದ್ರೆ ಅವಾಗೂ ಅಸಮಾಧಾನ ಆಯ್ತು. ಏನಕ್ಕೆ ಅಸಮಾಧಾನ ಆಯ್ತು ಅಂದ್ರೆ, ಇವರ ಒಳಿತಿಗೆ ನಾವು ಅವತ್ತು ಯೋಚನೆ ಮಾಡಿತ್ತು. ಯಾಕೆಂದ್ರೆ ಅಲ್ಲಿವರೆಗೂ ನಮ್ಗೆ ಬೇಜಾರಿರ್ಲಿಲ್ಲ. ದೇವ್ರ ದುಡ್ಡನ್ನ ಮನೆಗೆ ತಗೊಂಡು ಹೋಗ್ತಿದ್ರಲ್ಲ, ಅದರಿಂದ ಏನೋ ಎಫೆಕ್ಟ್ ಆಗ್ಬಾರ್ದು, ಈ ಅಜ್ಜಪ್ಪ ಮಿಸ್ಗೈಡ್ ಮಾಡ್ತಾ ಇದೀನಿ ಅಂತ ಹೇಳಿ ಅವತ್ತು ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ನಮ್ಮ ಇದನ್ನ ಮಾತ್ರ ತಗೊಳೋದೇ ಇಲ್ಲ, ತಗೊಂಡೋಗಿ ತಗೊಂಬಂದು ಕೊಡ್ತಾರ, ಜಾತ್ರೆ ಆಗುತ್ತೆ. ನಂತರ ಮುಂದುವರೆದ ಭಾಗವಾಗಿ ಇವ್ರು ಏನ್ ಮಾಡ್ತಾರೆ, ಯುಗಾದಿ ಜಾತ್ರೆ ಆದ್ಮೇಲೆ ಸರಿ ಆಯ್ತು, ಎಲ್ಲ ಊರೆಲ್ಲ ಒಂದಾಯ್ತು ಅಂತ ಹೇಳಿ ತೀರ್ಥ ಪ್ರಕಾರ ಮಾಡಿ, ಅಲ್ಲಿ ಆಕ್ಚುಲಿ ಒಳಗೆ ವಿರೋಧ ಇದ್ದೇ ಇರ್ತದೆ ಸಹಜವಾಗಿ. ಇವ್ರು ಆಯ್ತು ನಾನೇ ಒಂದ್ ಮಾಡ್ಬಿಟ್ಟೆ, ಅಮ್ನಟ್ಟಿ ಒಂದ್ ಮಾಡಿದೆ, ಅದರ ಗರಿಮೆ ನಮಗೆ ಬರ್ಲಿ ಅನ್ನೋ ತರದಲ್ಲಿ ಹೊಡ್ತಾರೆ. ತದನಂತರ ಯುಗಾದಿ ಮುಗಿದು ಒಂದು 15 ದಿನಕ್ಕೆ ಸಭೆ ಆಗುತ್ತೆ. ಏನ್ ಸಭೆ ಆಗುತ್ತೆ ಅಂದ್ರೆ, ಎರಡೂ ಕಡೆ ಸೇರಿ ಟ್ರಸ್ಟ್ ಮಾಡೋದು ಅಂತ ಸಭೆ ಆಗುತ್ತೆ ಸರ್. ಆ ಟ್ರಸ್ಟ್ ಸಭೆ ಆದಂತ ಸಂದರ್ಭದಲ್ಲಿ ಸಭೆಯಲ್ಲಿ ಏನ್ ಹೇಳ್ತಾರೆ, ನಿಮ್ ಕಡೆನು ಒಂದು ಟೀಮ್ ಲಿಸ್ಟ್ ಕೊಡಿ, ಅವ್ರ ಕಡೆನು ಲಿಸ್ಟ್ ಕೊಡ್ಲಿ, ನಾನು ಫೈನಲ್ ಮಾಡ್ತೀನಿ ಅಂತ ಸಂತೋಷ್ ಹೇಳ್ತಾರೆ. ಫೈನಲ್ ಮಾಡ್ತೀನಿ ಅಂತ ಸಂತೋಷ್ ಹೇಳಿದ್ಮೇಲೆ ನಾವೇನ್ ಮಾಡ್ತೀವಿ, ಲೋಕಣ್ಣ ಶರಣ ನಮ್ಮವರೆಲ್ಲ ಸೇರ್ಕೊಂಡು ನಾವು ಒಂದು ಲಿಸ್ಟ್ ಕೊಡ್ತೀವಿ, ಅವ್ರು ಒಂದು ಲಿಸ್ಟ್ ಕೊಟ್ಟಿರ್ತಾನೆ, ಅದು ನಮಗೆ ಗೊತ್ತಿರಲ್ಲ ಸರ್. ಮರುದಿನ ಸಭೆಗೆ ಬರ್ತಾರಲ್ಲ, ಸಭೆಗೆ ಬಂದಾಗ ಅವ್ರು ಏನು ಹೇಳಲ್ಲ, ಟ್ರಸ್ಟ್ ಎಲ್ಲ ರೆಡಿ ಆಗುತ್ತೆ, ನಾಳೆ ಸಬ್ ರಿಜಿಸ್ಟ್ರಿಗೆ ಬನ್ನಿ, ಫೋಟೋ ಇದನ್ನೆಲ್ಲ ತಗೊಂಡು ಬಂದ್ಬಿಡಿ, ನಾಳೆ ಇದು ಮಾಡಿ. ನಾನು ಅವಾಗ ಹೇಳಿದೆ, ಅಣ್ಣ ಇದು ಈ RSS ಅಲ್ಲಿ ಪ್ರಧಾನಮಂತ್ರಿಗಳ ಘೋಷಣೆ ಮಾಡ್ದಂಗಲ್ಲ, ಇದು ದೇವ್ರ ಮುಂದೆ ಇದ್ರೆ ಯಾರು ಅಧ್ಯಕ್ಷರು ಯಾರು ಕಾರ್ಯದರ್ಶಿ ಅದನ್ನ ನೀವು ಹೇಳ್ಬಿಡಿ, ಸುಮ್ಮನೆ ಅಲ್ಲೋಗಿ ಗೊಂದಲ ಮಾಡ್ಕೊಳಕ್ ಬೇಡ ಅಂದಾಗ ಸಂತೋಷ್ ಏನ್ ಹೇಳ್ತಾರೆ, ನಾನು ಕೂಡ ಟ್ರಸ್ಟ್ ಅಲ್ಲಿ ಇರ್ತೀನಿ, ನಾನೇ ಅಧ್ಯಕ್ಷ ಆಗಿರ್ಬೇಕು ಅಂತ ಅಂದ್ರು. ಆಗ ನಾವು ವಿರೋಧ ಮಾಡಿದ್ವಿ. ಅಲ್ಲರಿ ನೀವ್ ಯಾಕೆ ಆಗ್ಬೇಕು, ಅಲ್ಲಿಂದ ನನ್ಗೂ ಅವ್ರಿಗೂ ಮೊದಲ ಕ್ಲಾಶ್ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ನಾನು ಅದಕ್ಕೆ ವಿರೋಧ ಮಾಡಿದೆ. ನೀವ್ ಯಾಕೆ ಟ್ರಸ್ಟ್ ಅಧ್ಯಕ್ಷ ಆಗ್ಬೇಕು, ನೀವ್ ಯಾಕೆ ಟ್ರಸ್ಟ್ ಅಲ್ಲಿ ಇರ್ಬೇಕು,
ಹೌದಲ್ಲ, ಗ್ರಾಮದಲ್ಲಿ ಯಾರು ಹೋಗ್ಲಿ, ನನ್ಗಂತೂ ಆಸೆ ಇಲ್ಲ. ನಾನು ಇದುವರೆಗೂ ಸರ್ ನಿಮ್ಗೆ ಹೇಳ್ತೀನಿ, ನಾನು ಯಾವುದೇ ಟ್ರಸ್ಟ್ ನ ಸದಸ್ಯನೂ ಅಲ್ಲ, ಕಾರ್ಯದರ್ಶಿನೂ ಅಲ್ಲ, ಖಜಾಂಚಿನೂ ಅಲ್ಲ. ನಾನು ಯಾವುದೇ ಟ್ರಸ್ಟ್ ಅಲ್ಲಿ ಮೆಂಬರ್ ಅಲ್ಲ, ಯಾವುದೇ ದೇವಸ್ಥಾನದ ವ್ಯವಹಾರದಲ್ಲಿ ಯಾವುದೇ ಚೆಕ್ ಪವರ್ ನಾನು ತಗೊಂಡಿಲ್ಲ. ಕಾರಣ ಏನು ಅಂದ್ರೆ, ದೇವ್ರ ದುಡ್ಡು ತಿನ್ನೋದು ಎಷ್ಟು ಅಪರಾಧನೋ ದೇವ್ರ ದುಡ್ಡನ್ನ ತಿನ್ನಕ್ ಬಿಡೋದು ಅಷ್ಟೇ ಅಪರಾಧ ಅಂತ ನಾವು ನಂಬಿದೀವಿ ಸರ್. ತದನಂತರ ಅವಾಗೂ ನಮ್ಗೆ ಕ್ಲಾಶ್ ಆಗುತ್ತೆ. 2 ತಿಂಗಳು ಗ್ಯಾಪ್ ಆಗ್ಬಿಡ್ತದೆ. ಇದೇ ದುಮ್ಮೇನಹಳ್ಳಿ ಲೋಕರಣ್ಣ ಅವರು ಕೂಡ ಇದೇ ಕಾರಣಕ್ಕೆ ಇವರೆಲ್ಲ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನೂ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಒಂದು 2 ತಿಂಗಳಾದ್ಮೇಲೆ ನನಗೆ ಬೇರೆ ಕಡೆಯಿಂದ ಫೋನ್ ಮಾಡ್ತಾರೆ, ಹಿಂಗೆ ಇದ್ರೆ ಸರಿಯಾಗಲ್ಲ, ಇದೆಲ್ಲ ಸುಮ್ಮನೆ ನಮ್ಮ ಅಸಮಾಧಾನಗಳು ಬೇರೆಯವ್ರಿಗೆ ಗೊತ್ತಾದ್ರೆ ಸರಿಯಾಗಲ್ಲ, ನೀವು ಬನ್ನಿ ಅಂದ್ರೆ ನಾನೇನು ಹೇಳ್ತೀನಿ, ದುಮ್ಮೇನಹಳ್ಳಿ ಶರಣಣ್ಣ ಲೋಕರಣ್ಣ ಅವ್ರನ್ನ ಸರಿ ಮಾಡ್ಕೊಳ್ಳಿ, ನಾವು ಬರ್ತೀವಿ ಅಂತ ನಾವು ಹೇಳ್ತೀವಿ. ತದನಂತರ ಶರಣವ್ರ ಮನೆಗೆ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಏನು ಆಯ್ತು, ನಾನು ಟ್ರಸ್ಟ್ ವಿಚಾರಕ್ಕೆ ಬರಲ್ಲ, ಈಗ ಏನ್ ಮುಂದೆ ಏನ್ ಮಾಡೋದು ಅಂದಾಗ ನಾನೇನ್ ಹೇಳಿದೆ, ನೋಡಿ ಸರ್, ಈಗ ನಮ್ದು ಅವಶ್ಯಕತೆ ಇರೋದೇನು, ಮೂಲಭೂತವಾಗಿ ಅಲ್ಲಿ ಬಂದಿರೋ ಭಕ್ತರಿಗೆ ಕಾಲ್ ತೊಳೆಯಕ್ ನೀರಿಲ್ಲ, ಜಸ್ಟ್ ಕಾಲ್ ತೊಳ್ಕೊಳಕ್ ಒಂದು ನಲ್ಲಿ ವ್ಯವಸ್ಥೆ ಇಲ್ಲ. ಈಗ ಏನು ಉಂಡಿ ದುಡ್ಡು ಇದೆಯೋ ಉಂಡಿ ದುಡ್ಡನ್ನ ತೆಗೆದ್ಬಿಟ್ಟು ಒಂದು ನಲ್ಲಿ ವ್ಯವಸ್ಥೆ ಆಗ್ಬೇಕಲ್ಲಿ. ಅದಾದ್ಮೇಲೆ ರಾಜಗೋಪುರದ ಕೆಲಸ ನಿಂತಿದೆ. ಮುಖ್ಯವಾಗಿ ದೇವರಿಗೆ ಪ್ರಭಾವಳಿ, ನಾಗಭರಣ ಇದೆಲ್ಲ ಮಾಡಿಸ್ಬೇಕು, ಉಂಡಿ ಹೊಡೆಯಬೇಕು ಅಂತ ನಾವೆಲ್ಲ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀವಿ. ಆಯ್ತು, ಅವನ ಹತ್ರನೂ ಮಾತಾಡ್ತಿದ್ದೀವಿ, ಅವನ ಹತ್ರನೂ ಮಾತಾಡಿ ಸರ್ 9ನೇ ತಾರೀಕು ಡೇಟ್ ನಿಗದಿ ಆಗುತ್ತೆ ಉಂಡಿ ಹೊಡೆಯೋದಕ್ಕೆ. ಯಾವತ್ತು 9/9/2025ಕ್ಕೆ ಪೂರ್ವಭಾವಿ ಸಭೆ ನಡೆಯುತ್ತೆ. 14/9ಕ್ಕೆ ದೇವಸ್ಥಾನದ ಉಂಡಿ ಹೊಡಿತೀವಿ. ಉಂಡಿ ಹೊಡೆದಂತ ಸಂದರ್ಭದಲ್ಲಿ ನಾವು ಎಲ್ಲೂ ಕೂಡ ಸಭೆಯನ್ನು ನಡೆಯುತ್ತಲ್ಲ, ಸಭೆಯಲ್ಲಿ ಎಲ್ಲೂ ಕೂಡ ಸಂತೋಷ್ ಅವ್ರ ಮನೆಗೆ ತಗೊಂಡು ಹೋಗೋದು ಅನ್ನೋದು ಎಲ್ಲೂ ತೀರ್ಮಾನ ಇಲ್ಲ. NR ಸಂತೋಷ್ ಅವ್ರ ಮನೆಗೆ ತಗೊಂಡು ಹೋಗ್ಬೇಕು ಅನ್ನೋದು ಅವರು ಅಭಿಪ್ರಾಯ ವ್ಯಕ್ತಪಡಿಸ್ಲಿಲ್ಲ. ನಮ್ಮಲ್ಲೂ ಕೂಡ ಯಾರ್ದು ಕೂಡ ಅಭಿಪ್ರಾಯ ಇರಲಿಲ್ಲ. ಇವ್ರು ಏನ್ ಮಾಡ್ತಾರೆ, ಏಕಾಏಕಿ ಕೊನೆ ಕ್ಷಣದಲ್ಲಿ ಅಮೌಂಟ್ ನ ಜೋಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ, ಏಕಾಏಕಿ ಅವ್ನು ಹೇಳ್ತಾನೆ, ಅಜ್ಜಪ್ಪ ಇದ್ದಾನೋ ಸಾಹೇಬ್ರೆ ನೀವು ಮನೆ ತಗೊಂಡು ಹೋಗಿ ಅಂತ. ನಾನು ಅದಕ್ಕೆ ವಿರೋಧ ಮಾಡ್ತೀನಿ. ಹಿಂಗೆ ಅವ್ನ ಒಬ್ಬನ ಅಭಿಪ್ರಾಯನ ನೀವು ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇದ್ರಿ, ಎಲ್ಲರ ಅಭಿಪ್ರಾಯ ತಗೊಳ್ಳಿ. ಸಂಜೆ ಗತ್ತಲ್ಲಿ ಇಷ್ಟೊತ್ತ ತಗೊಂಡು ಹೋಗೋದು ಬೇಡ ಅಂದ್ರೂ ಕೂಡ ಬನ್ನಿ, ನಾವು ಚುನಾವಣೆಗೆ 60-70 ಕೋಟಿ ಕಳೆದಿರೋರು, ಈ 1.5 ಕೋಟಿ ಯಾವ ಲೆಕ್ಕ, ನೀವು ಬೆಳಗ್ಗೆ ಬನ್ನಿ, ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ಗೋಲ್ಡ್ ತರೋಣ ಅಂತ ಹೇಳ್ತಾರೆ. ಸರ್, ಸಭೆನಲ್ಲಿ ತೀರ್ಮಾನ ಆಗಿತ್ತೇನು, ಅವತ್ತೇನು ಎಣಿಕೆ ಆದ ಹಣವನ್ನ ಅಲ್ಲೇ ಯಾರೋ ಯಾರೋ ಒಬ್ರು ಗೋಲ್ಡ್ ಅವ್ರನ್ನ ಕರೆದು ಆ ದುಡ್ಡನ್ನ ಕೊಟ್ಟು ಬಂಗಾರ ತರಬೇಕು ಅನ್ನೋದು ಅಷ್ಟೇ ತೀರ್ಮಾನ ಆಗಿರುತ್ತೆ. ಎಲ್ಲೂ ಕೂಡ ಸಂತೋಷ್ ಅವ್ರ ಮನೆಗೆ ಹೋಗೋದು ತೀರ್ಮಾನನೇ ಇಲ್ಲ. ಇವರೆಲ್ಲ ಈ ಮಾಲಿಂಗಣ್ಣ ಮತ್ತೆ ಯಾರು ಮೂಟೆ ಹೊತ್ಕೊಂಡು ಹೋಗ್ತಾರಲ್ಲ, ಈ ಮಾಲಿಂಗಣ್ಣ ಇರ್ಬೋದು, ಉಮೇಶ್ ಇರ್ಬೋದು, ಅಜ್ಜಪ್ಪ, ಇವರೆಲ್ಲರೂ ಕೂಡ ಸಂತೋಷ್ ಜೊತೆ ಬುಕ್ ಆಗ್ಬಿಟ್ಟಿರ್ತಾರೆ. ಕಾರಣ ಏನು ಅಂದ್ರೆ, ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ನೋಡ್ಬೋದು, ಯಾರು ನಮ್ಮ ವಿರುದ್ಧವಾಗಿ ಮಾತಾಡ್ತಾರೋ ಅವರೆಲ್ಲರಿಗೂ ಕೂಡ ಹಣ ಹೋಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ಇದ್ದಾರೆ ಅವ್ರೆಲ್ಲರಿಗೂ ಕೂಡ ಹಣ ಹೋಗಿದೆ. ಆ ಒಂದು ಟೈಮಲ್ಲಿ ಅದಾದ್ಮೇಲೆ ಬೆಳಗ್ಗೆ ಬರಕ್ ಹೇಳ್ತಾರಲ್ಲ, ಬೆಳಗ್ಗೆ ಸರ್ ಊರವರೆಲ್ಲ ಹೋಗ್ತೀವಿ, ಊರನ್ನೆಲ್ಲ ಹೋದಂತ ಸಂದರ್ಭದಲ್ಲಿ 1-2 ಅವರ್ ಕಾಯಿಸ್ತಾರೆ ಅವ್ರ ಮನೆಯಲ್ಲಿ. ಕಾಯಿಸಿ ನಂತರ ಬರ್ತಾರೆ. ಬಂದವರು ಬಹಳ ಸಿಟ್ಟಾಗೆ ಇರ್ತಾರೆ. ಬಂದವರು ಏಕಾಏಕಿ ನನ್ನ ಮೇಲೆ ಶರಣ ಮೇಲೆ ಸ್ವಲ್ಪ ಜೋರ್ ಮಾಡ್ತಾರೆ. ಏನಂತ, ಯಾಕ್ರಿ ನೀವು ಫೇಸ್ಬುಕ್ ಅಲ್ಲಿ 1,48,81,440 ರೂಪಾಯಿ ಉಂಡಿ ಹಣ ಆಗಿದೆ ಅಂತ ಹೇಳಿ ನೀವ್ ಯಾಕೆ ಹಾಕಿದ್ದೀರಾ ಅಂತ ಹೇಳ್ತಾರೆ. ಸರ್ ನಾನು ಹೇಳ್ತೀನಿ, ಸರ್ ಪಾರದರ್ಶಕವಾಗಿದ್ದಾಗ ಭಯ ಯಾಕೆ ಸರ್? ಇದು ಟ್ರಸ್ಟ್ ಲೀಗಲ್ ಆಗಿದ್ದಾಗ ಭಯ ಯಾಕೆ? ನಾವು ಲೀಗಲ್ ಆಗಿದ್ದೀವಿ ಟ್ರಸ್ಟ್. ಈಗ ನೋಡಿ, ಹಾಸನಾಂಬೆದು ಇಷ್ಟು ಕೋಟಿ ಆಯ್ತು ಅಂತ ಟಿವಿ ಪೇಪರ್ ಬರ್ತದೆ, ಮಂತ್ರಾಲಯದ ಇಷ್ಟ ಆಯ್ತು ಅಂತ ಬರ್ತದೆ, ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಲೀಗಲ್ ಆಗಿದ್ದಾಗ ಭಯ ಯಾಕೆ ಅಂದ್ರೆ, ಅಷ್ಟುಗೆ ಎದ್ದಡಿತಾ ಇರ್ಬೇಕು ನೀವು ಅಂತ ಹೇಳಿ ನಮ್ಮನ್ನು ಶರಣನು ಬಹಳ ಜೋರಾಗಿ ಮಾತಾಡಿ ನಮ್ಮೂರವ್ರನ್ನೆಲ್ಲ ಸೇರಿ ಅವಮಾನ ಮಾಡ್ಬಿಡ್ತಾರೆ. ನಾವೆಲ್ಲರೂ ಎದ್ದು ಆಚೆ ಬರ್ತೀವಿ. ಅವ್ರ ಆಫೀಸ್ ಇದ್ದು ಆಚೆ ಬಂದಾಗ ಅಲ್ಲಿ ಮೈಕಲ್ಲಿ ಕರೀತಾರೆ, ಮತ್ತೆ ವಾಪಸ್ ಬಂದು ತಡೀತಾರೆ. ಇಲ್ಲ ಹೋಗ್ಬೇಡಿ ಬನ್ನಿ, ಏನೋ ನಾನು ಅಂದ್ಬಿಟ್ಟೆ, ಕೋಪದಲ್ಲಿ ಹಂಗೆ ಅಂದ್ಬಿಟ್ಟೆ, ರಾತ್ರಿ ಮುಜಾರ್ ಮುಲ್ಲಾದಲ್ಲಿ ಗಲಾಟೆ ಆಗಿತ್ತು, ಆಸಿಡ್ ಇತ್ತು, ಅದು ಇದು ಏನೋ ಹೇಳ್ತಾರೆ. ಏನೋ ಹೇಳಿ ಸರ್, ನಂತರ ನಮ್ಮನ್ನು ಸಮಾಧಾನ ಮಾಡಿ ಕೂರಿಸಿ 2 ಗಂಟೆಗೆ ಬನ್ನಿ ಗೋಲ್ಡ್ ರೇಟ್ ಅದ 2 ಗಂಟೆಗೆ ಅದು ಓಪನ್ ಆಗುತ್ತೆ ಆನ್ಲೈನಲ್ಲಿ, ಅದನ್ನ ನೋಡ್ಕೊಂಡು ಅವತ್ತು ರೇಟ್ ತರೋಣ ಅಂತ ಹೇಳ್ತಾರೆ. ಅದಾದ್ಮೇಲೆ ಸಂಜೆನೂ ಹೇಳ್ತಾರೆ, ಸರ್ ನಮ್ಗೆ ಅಲ್ಲಿಗಾಲೇ ಅವ್ರ ಮೇಲೆ ತುಂಬಾ ಅಸಮಾಧಾನ ಬಂದ್ಬಿಟ್ಟಿರ್ತದೆ, ಯಾಕೋ ದುಡ್ಡಿನ ವ್ಯವಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅನ್ನೋದು ಆಲ್ರೆಡಿ ನಮ್ಗೆ ಫೀಲ್ ಆಗ್ಬಿಡ್ತದೆ. ಫೀಲ್ ಆದಾಗ ನಾವು ಹೊರಗಡೆ ಬರ್ತೀವಿ, ಮತ್ತೆ ಸಂಜೆ ಬರಕ್ಕೆ ಹೇಳ್ತಾರೆ. ಸಂಜೆ ಬಂದಾಗ ಅವರಿಲ್ಲ, ಬೆಂಗಳೂರಿಗೆ ಹೋದವ್ರು 1 ವಾರ ಬರೋದೇ ಇಲ್ಲ ಸರ್. ನಾವು ಯಾರ ಕೈಲೋ ಫೋನ್ ಮಾಡಿಸಿ, ಅಲ್ಲಿ ಇಲ್ಲಿ ಫೋನ್ ಮಾಡಿಸಿ, ದೇವರವರೆಲ್ಲ ಭಕ್ತರುಗಳು ಅವ್ರು ಇವರೆಲ್ಲ ಫೋನ್ ಮಾಡಿದ್ರು, ಅವ್ರು ಯಾರಿಗೂ ರೆಸ್ಪಾಂಡ್ ಮಾಡಲೇ ಇಲ್ಲ. ಏಕಾಏಕಿ 26ನೇ ತಾರೀಕು ಗೋಲ್ಡ್ ಬಿಸ್ಕೆಟ್ನ ತಗೊಂಡ್ಬರ್ತಾರೆ. ಸರ್ ಗೋಲ್ಡ್ ಬಿಸ್ಕೆಟ್ ತಗೊಂಡ್ಬಂದವರು ಇದ್ರ ಮೇಲಿರೋ ನಂಬರ್ನೇ ನಿಮ್ಗೆ ಆಗ್ಲೇ ವಿಡಿಯೋ ಸಮೇತ ತೋರಿಸ್ತೆ, ಇದ್ರ ಮೇಲಿರೋ ನಂಬರ್ನೇ GST ನಂಬರ್ ಅಂತ ಹೇಳ್ತಾರೆ. ಇದುವರೆಗೂ GST ಬಿಲ್ ಕೊಟ್ಟೇ ಇಲ್ಲ. ಅವ್ರು ಹೇಳ್ತಾರೆ ದುಬೈ ಗೋಲ್ಡ್ ಅಂತ. ದುಬೈ ಗೋಲ್ಡ್ನ ಯಾವುದೇ ಕಾರಣಕ್ಕೂ ಅವ್ನು ತರಂಗೇ ಇಲ್ಲ. ದುಬೈ ಗೋಲ್ಡ್ನ 100 ಗ್ರಾಮ್ ಮೇಲೆ ತರಂಗೇ ಇಲ್ಲ ಸರ್. ವಿತೌಟ್ GST 100 ಗ್ರಾಮ್ ತರಂಗೇ ಇಲ್ಲ.
ಇವ್ರು ದುಬೈ ಗೋಲ್ಡ್ ಅಂತ ಹೇಳ್ತಾರೆ. ಆಯ್ತು ಸರ್, ಈಗ ನಾವು ಅವ್ರಿಗೆ ವಿರೋಧ ಆಗಿದ್ವಲ್ಲ, ಅವ್ರನ್ನೇ ಕರ್ಕೊಂಡು ಹೋಗ್ಬೋದಾಯ್ತು. ಇವ್ರು ಹೆಂಗ್ ಒಬ್ಬರೇ ಹೋಗಿ ಗೋಲ್ಡ್ ತಂದ್ರು? ಇದು ದೇವಸ್ಥಾನ ದುಡ್ಡು, ಇದೇನು ಇವ್ರೇನ್ ಗಿಫ್ಟ್ ಆಗಿ ಕೊಟ್ಟಿರೋದಲ್ಲ, ಇದು ಇವ್ರೇನ್ ಗಿಫ್ಟ್ ಆಗಿ ಕೊಟ್ಟಿರೋದಲ್ಲ. ಅಥವಾ ಇದು ಯಾವ್ದು ಗೋಲ್ಡ್ ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ಇದೇನು ಯಡಿಯೂರಪ್ಪ ಅವ್ರ ಮನೆ ಗೋಲ್ಡ್, ಇಲ್ಲ ಇವ್ರದೇ ಗೋಲ್ಡ್, ಇಲ್ಲ ಅಂಗಡಿಲಿ ತಂದರೋ ಕೊಡ್ಬೇಕಲ್ಲ. ಸರ್ ನಾನು ಹೇಳ್ತಾ ಇರೋದು ಸಂತೋಷ್ ಅವ್ರಿಗೆ, ನೀವು ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ನಿಮ್ ಎಲ್ಲಾ ಪ್ರಶ್ನೆಗೂ ಆನ್ಸರ್ ಮಾಡ್ತೀನಿ ಸರ್. ಗ್ರಾಮದವ್ರನ್ನ ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಇವ್ರು ಏಕಾಏಕಿ ನನ್ನ ಒಂದು ಅಂದಾಜು ಇವ್ರ ಹತ್ರ ಇರೋ ಗೋಲ್ಡೇ ತಂದಿರ್ಬೋದು ಅನ್ನೋದು ಒಂದು ಅಂದಾಜು. ಈಗ ಇವ್ರು ಹೇಳೋ ಪ್ರಕಾರವಾಗಿ ಸರ್ ನಾವು ಗೋಲ್ಡ್ ಬಗ್ಗೆನೇ ಮಾತಾಡೋದು. ಯಾಕೆ ಇರೋದು ಪ್ಯೂರ್ಲಿ ಇದು ಸ್ಮಗಲ್ ಗೋಲ್ಡ್ ಇದೆ, ನಾವು ಅದ್ರ ಬಗ್ಗೆ ಮಾತಾಡೋದು. ಯಾಕೆಂದ್ರೆ ದೇವಸ್ಥಾನಕ್ಕೆ ಬಂದಿದೆ, ತಲುಪಾಗಿದೆ, ದೇವರಿಗೆ ಒಡವೆ ಆಗ್ಲಿ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ, ಬಿಟ್ರೆ ಬೇರೆ ಏನೂ ಇಲ್ಲ. ಆ ವ್ಯಕ್ತಿನ ತಗ್ಲಾಕ್ಸೋದು ದೊಡ್ಡ ವಿಚಾರನೇ ಅಲ್ಲ ಸರ್. ಇದು ಪ್ಯೂರ್ಲಿ ರಮ್ಯಾರಾವ್ ತರ ಗೋಲ್ಡ್, ಇದು ಪ್ಯೂರ್ಲಿ ಸ್ಮಗಲ್ ಗೋಲ್ಡ್ ಇದೆ. ಇದ್ರಲ್ಲೇನು ಅನುಮಾನನೇ ಇಲ್ಲ. ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ಇವರು ಇದನ್ನ ಈ ನಂಬರ್ನ GST ನಂಬರ್ ಅಂತ ಹೇಳ್ತಾರೆ. ನಾನು ಗೋಲ್ಡ್ ದೇವಸ್ಥಾನದಲ್ಲಿ ಇದೆ. ಅದು ಯಾರು ಒಡವೆ ಗೌಡ್ರು ಇರ್ತಾರೆ ಅವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ. ತದನಂತರ ನೆಕ್ಸ್ಟ್ ಚೆಕ್ ಮಾಡಿಸಿದ್ರ? ಅದೇ ಅವರು ಚೆಕ್ ಮಾಡಿಸಿ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡಿಸಿದ್ರೆ ಇದು ಅವತ್ತು ನಮ್ಮವರು ಹೋಗಿದ್ರು, ಇವತ್ತೆಲ್ಲ ಅವ್ರ ಜೊತೆಗೆ ಇದಾರೆ. ಅವ್ರನ್ನು ಕಳಿಸಿ ನಾನು ಇದನ್ನ ಚೆಕ್ ಮಾಡಿಸಿರೋದು. ನಾನು ಹೋಗಿಲ್ಲ. ಅವತ್ತು ಅವ್ರ ವಿಡಿಯೋದಲ್ಲಿ ಹೇಳ್ತಾರೆ ನೋಡಿ, ಇದೆಲ್ಲ ಚೆಕ್ ಮಾಡಿ ಇದನ್ನ ಕಳಿಸಿರೋದು ಅಂತ. ಇದನ್ನ ಎಷ್ಟೋ ಜನ GST ಬಿಲ್ ಅಂತ ಕೇಳ್ತಾರೆ. ಇದು ಬಿಲ್ ಅಲ್ಲ, ಇದು ಪ್ಯೂರಿಟಿ ಸರ್ಟಿಫಿಕೇಟ್ ಬಿಲ್. ನಾನು ಅವಾಗಲೇ ಹೇಳಿದೆ ತಾವು ಬರೋದಕ್ಕೆ ಮುಂಚೆ ಸರ್. ತದನಂತರ ಅದಾದ್ಮೇಲೆ ಸರ್ ಅವತ್ತು ಕೂಡ ಮಿಕ್ಕಿ ದುಡ್ಡು ಏನ್ ಹೇಳ್ತಾರೆ ಗೊತ್ತಾ, ನೀವು ನೋಡ್ಬೋದು, ಅದರಲ್ಲಿ ಮಾಡಾಳು ಸ್ವರ್ಣಗೌರಿ ಟ್ರಸ್ಟಿಗೆ ಹಾಕಿದೀವಿ ಅಂತ ಹೇಳ್ತಾರೆ ಸರ್. 4,25,000 ನೋಡಿ. ಸರ್ ಈಗ ಹೇಳ್ತಾರೆ ಏನಂತ ಹೇಳಿ, ಮಾಡಾಳ್ ಸ್ವರ್ಣಗೌರಿ ಟ್ರಸ್ಟಿಗೆ ನಾವು ಹಾಕಿದ್ವಿ ಅಂತ. ಸರ್ 4 ಲಕ್ಷ. ಈಗ ನಾವು ಮಾಡಾಳ್ ಸ್ವರ್ಣಗೌರಿ ಟ್ರಸ್ಟ್ ಅವರು ಜಗಳ ಮಾಡ್ಕೋಬೇಕು ಸರ್. ಇವ್ರು ತಗೊಂಡು ಹೋಗಿದ್ದಾರೆ, ಇವ್ರ ಜವಾಬ್ದಾರಿ ಸರ್. ಇವ್ರು ತಂದು ಕೊಡ್ಬೇಕಾದ ಜವಾಬ್ದಾರಿ. ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಆಯ್ತು ಸರ್, ಅಕಸ್ಮಾತ್ ಹಾಕಿದ್ದಾರೆ ಅಂತ ಹೇಳಿ 6-7 ತಿಂಗಳು ಬೇಕಾ ಅದನ್ನ ಚೇಂಜ್ ಮಾಡ್ಕೊಡಕ್ಕೆ? ಸರ್ ನೋಡಿ, ನಮ್ದೇ ನೋಡಿ, ಇದು ಕರ್ನಾಟಕ ಬ್ಯಾಂಕ್, ಸಾರಿ ಇದು ಯಾವುದು ಕಾವೇರಿ ಗ್ರಾಮೀಣ ಬ್ಯಾಂಕ್, ಇದು ಬ್ಯಾಂಕ್ ಸ್ಟೇಟ್ಮೆಂಟ್. ಇದು ನಾವು ನಿಮಗೆ ಕೊಟ್ಟಿರೋದು DCC ಬ್ಯಾಂಕ್ ನೋಡಿ. ಇದರಲ್ಲಿ 43 ಲಕ್ಷ ದುಡ್ಡಿದೆ. ಈ ದುಡ್ಡು ಇಲ್ವೇ ಇಲ್ಲ. ಮಾನ್ಯ ಅಜ್ಜಪ್ಪ ಅವರು ಇದು ಪೂರ್ತಿ ದುಡ್ಡನ್ನ ಎದುರಿಸ್ತಾರೆ. ಇದುವರೆಗೂ ಯಾವುದೇ ಲೆಕ್ಕ ಕೊಟ್ಟಿಲ್ಲ ಸರ್. ನೀವು ನೋಡಿ, ಮತ್ತೆ ಇದು ಕೂಡ ಕಾವೇರಿ ಗ್ರಾಮೀಣ ಬ್ಯಾಂಕ್ ಇದೆ. ಇಲ್ಲಿ ನೋಡಿ ಸರ್, 40,25,000 ಹಣ ಇದೆ. ಇದನ್ನು ನಿಮ್ಗೆ ಒಂದು ಕಾಪಿ ಕೊಡ್ತೀನಿ, ನೋಡಿ. ಇದು IOB ಅಂದ್ರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಇದು ನೋಡಿ ಸರ್, 50,59,857 ರೂಪಾಯಿ ಇಲ್ವೇ ಇಲ್ಲ ಬ್ಯಾಂಕ್ ಅಲ್ಲಿ. ನಮಗೆ ಸರ್ ಈ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಕೊಟ್ರೆ ನಿಮ್ ಬ್ಯಾಂಕ್ ಮ್ಯಾನೇಜರ್ಗೆ ಗಲಾಟೆ ಮಾಡ್ತಾರೆ, ಧಮಕಿ ಹಾಕ್ತಾರೆ. ಇದೇ ಸಂತೋಷ್ ಮತ್ತೆ ಅಜ್ಜಪ್ಪ ಅವರು ಈ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಡಿ ಅಂತ. ನೋಡಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಸರ್ ನಿಮ್ ಬರೋದ್ ಮುಂಚೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಇವರು RTGS ಮಾಡಿ ಇದು ಮಾಡಿದೀವಿ ಅಂತ ಯಾವುದೇ ಹಣನ RTGS ಮಾಡಿಲ್ಲ. ಮಾಡಿಲ್ಲ. ಇರೋ 8 ಲಕ್ಷ ಅವತ್ತು ಹಾಕಿ 8 ಲಕ್ಷ ಅವತ್ತೇ ಸೇಮ್ ಡೇಟನಲ್ಲೇ ಮಾಲಿಂಗಪ್ಪ 4 ಲಕ್ಷ ಬಿಡಿಸ್ಕೊಂಡು ಅವ್ನು ವೈಯಕ್ತಿಕವಾಗಿ ಬಳಸ್ಕೊಂಡ್ಬಿಡ್ತಾರೆ. ಈಗ ಇವೇನಿದೆ ಇವೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಸರ್. ಇದನ್ನೆಲ್ಲ ತಮಗೆ ಕೊಡ್ತೀನಿ. ಇಷ್ಟು ದುಡ್ಡು ಕೂಡ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ಆಗಿಲ್ಲ. ನಾವು ಸರ್ ನೋಡಿ ಸರ್, ಈಗ ಇದುವರೆಗೂ ಅಜ್ಜಪ್ಪ ನೋಡಿ ಸರ್ 12 ಕೋಟಿ ರೂಪಾಯಿ ಲೆಕ್ಕ ಕೊಡ್ಬೇಕಾಗ 12 ಕೋಟಿ ರೂಪಾಯಿ ಫ್ರಾಡ್ ಆಗಿರೋದು ಆಕ್ಚುಲಿ ಸರ್. ನಿಮ್ದು ಅದಷ್ಟೇ ಅಲ್ಲ, ನಿಮ್ದು ನಮ್ದೇನ್ ಸಣ್ಣ ಇದಲ್ಲ ನೋಡಿ. ವಿತ್ ಸಾಕ್ಷಿ ನೋಡಿ ಸರ್. ನೋಡಿ, ಇದು ದೇವಸ್ಥಾನದ ವಾಹನ ಸರ್. ಇದು ದೇವಸ್ಥಾನದ ವಾಹನ ನೋಡಿ. ಇವ್ರು ಹೆಂಗ್ ಮಾಡ್ತಾನೆ ಅಂದ್ರೆ ಅದನ್ನ ಅವ್ರ ಅಣ್ಣನ ಹೆಸರಿಗೆ ಮಾಡ್ತಾನೆ. ಯಾವ್ದಾರ ಟ್ರಸ್ಟ್ ಇದೆ ನೋಡಿ ಸರ್, ಇದು ಅವ್ರ ಅಣ್ಣನ ಹೆಸರಿಗೆ ಮಾಡಿರೋದು. ಯಾವ್ದಾರ ಟ್ರಸ್ಟ್ ಇದ್ರೆ ಆ ಟ್ರಸ್ಟ್ ಹೆಸರಿಗೆ ಮಾಡ್ಬೇಕು ಹೊರತು ಇದನ್ನ ಅವ್ರ ಅಣ್ಣನ ಹೆಸರಿಗೆ ಮಾಡಿ ಇದಕ್ಕೆ 60 ಲಕ್ಷ ಸಂಗ್ರಹ ಮಾಡ್ತಾರೆ. 60 ಲಕ್ಷ ಸಂಗ್ರಹ ಮಾಡಿ ಇನ್ನೂ ಕೂಡ ಇದು ಫೈನಾನ್ಸ್ ಅಲ್ಲಿ ಇದೆ ಸರ್. ಇನ್ನೂ ಕೂಡ ದುಡ್ಡು ಕಟ್ಟಿಲ್ಲ. ಪಾಪ ಅವರು ಭಯದಲ್ಲಿ ಇರೋದಕ್ಕೆ, ದೇವ್ರ ಬಗ್ಗೆ ಭಯ ಇರೋದ್ರಿಂದ ಗಾಡಿ ತಗೊಂಡು ಹೋಗಿಲ್ಲ ಸರ್. ಇನ್ನೂ ಕೂಡ ದುಡ್ಡನ್ನ ಕಟ್ಬೇಕಾಗುತ್ತೆ ಸರ್. ದೇವಸ್ಥಾನ ಹೆಸರಿಲ್ಲ ಸರ್. ಇದನ್ನು ಕೂಡ ಕೊಟ್ಟಿದೀವಿ ನೋಡಿ ಸರ್. ಸರ್ ಅದ್ರ ವ್ಯಾಲ್ಯೂ 13 ಲಕ್ಷ ಏನೋ ಇರ್ತದೆ ನೋಡಿ. ಇವ್ರ ಮೇಲೆ ಇದನ್ನ ಮಾಡಿರೋದಕ್ಕೆ ನೋಡಿ ಸರ್, ಇದು ಜಿಲ್ಲಾಧಿಕಾರಿಗಳಿಂದ ಉಪವಿಭಾಗಾಧಿಕಾರಿಗಳು ತಹಸೀಲ್ದಾರ್ಗೆ ನೋಡಿ, ಇಲ್ಲಿ 2 kg ಬಂಗಾರ ಮತ್ತು 10 ಕೋಟಿಗೂ ಅಧಿಕ ಹಣ ವ್ಯತ್ಯಾಸ ಆಗಿದೆ ಅನ್ನೋದನ್ನ ತನಿಖೆ ಮಾಡಬೇಕು ಅಂತ ಬರ್ತದೆ. ಇವನ ರಾಜಕೀಯ ಪ್ರಾಬಲ್ಯತೆನ ಬಳಸ್ಕೊಂಡು ಈತ ಅದನ್ನ ತಡಿತಾನೆ ನೋಡಿ. ಇದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದಲೂ ಬಂದಿರೋದು.
ಇದೆಲ್ಲದು ಕೂಡ ಇದಾಗುತ್ತೆ. ಅದಲ್ಲದೆ ನೋಡಿ ಸರ್, ಇದು ಮೂಲ ಟ್ರಸ್ಟ್ ಡೀಡ್ ಅಲ್ಲಿ AM ಅಜಯ್ ಅಜ್ಜಪ್ಪ ಅನ್ನೋರು ಯಾರು ಇಲ್ಲ ಸರ್. ಇವನು ಅತಿಕ್ರಮವಾಗಿ ಪ್ರವೇಶ ಮಾಡ್ತಾರೆ. ನೋಡಿ, ಇದು 2009 ಟ್ರಸ್ಟ್ ಆಗುತ್ತೆ. ಇದ್ರ ಹಿಂದೆ ಒಂದು ಟ್ರಸ್ಟ್ ಇರ್ತದೆ, ಅದು ಗಂಗಾಮಳಿಕ ದೇವಿ ದೇವಸ್ಥಾನ ಟ್ರಸ್ಟ್ ಅಂತ. ಆ ಟ್ರಸ್ಟ್ ಇದ್ರೂ ಕೂಡ ಈ ಟ್ರಸ್ಟ್ ನ ಅಕ್ರಮವಾಗಿ ಮಾಡ್ಕೊಂತಾರೆ. ಮಾಡ್ಕೊಂಡು ಕೂಡ ಇಲ್ಲಿ ನೋಡಿ, ಯಾವುದೇ ಟ್ರಸ್ಟ್ ಸದಸ್ಯರಿಗೆ ಇದುವರೆಗೂ ಯಾವುದೇ ಫಾರ್ಮಾಲಿಟೀಸ್ ಇಲ್ಲ, ಟ್ರಸ್ಟ್ ನ ರೂಲ್ಸ್ ಗಳು ಯಾವ್ದು ಇಲ್ಲ. ನೀವು ತಗೊಂಡ್ ನೋಡಿ, ಇದರಲ್ಲಿ ಅವ್ರ ಹೆಸರೇ ಇಲ್ಲ. ಇದೇ ಟ್ರಸ್ಟ್ ಈಗ ಅವ್ರು ಇರೋದು, ಈ ಟ್ರಸ್ಟ್ ಅಲ್ಲಿ ಆತನ ಹೆಸರೇ ಇಲ್ಲ. ಆದ್ರೂ ಟ್ರಸ್ಟ್ ಒಳಗಡೆ ಎಂಟರ್ ಆಗ್ತಾರೆ. ಸರ್ ಆಯ್ತು, ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿರ್ತಾರಲ್ಲ, ಆಯ್ತು, ಅವ್ರು ಖಜಾಂಚಿ ಆದಾಗಿಂದ ನಾವು ಲೆಕ್ಕ ಕೊಡ್ಬೇಕಲ್ಲ ಸರ್. ಅವ್ರಿಗೆ ಆಯ್ತು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿರ್ತಾರೆ, ಅದು ನಾನು ರಾಂಗ್ ಅಂತ ಹೇಳಲ್ಲ. ಅದು ಲೇಟೆಸ್ಟ್ ತಗೋಬೇಕಿಲ್ಲ, ರಾಂಗ್ ಅಂತ ಹೇಳಲ್ಲ. ಅದು ಯಾವ್ದು ಲೇಟೆಸ್ಟ್ ಯಾವ್ದು ಸಿಗ್ತಾ ಇಲ್ಲ ಸರ್.